ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ವೀಕ್ಷಕರೇ, ಬಹಳಷ್ಟು ದಿನಗಳಿಂದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಮೊದಲ ಕಾರ್ಯಕ್ರಮ, ಒಂದು ರೀತಿಯಲ್ಲಿ ವಿಶೇಷ ಕಾರ್ಯಕ್ರಮ, ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲ ಒಂದು ತೇಜಸ್ ನ್ಯೂಸ್ ಕನ್ನಡ ವಾಹಿನಿ ಯಾರನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ, ಯಾರನ್ನು ನೋಡ್ತಾ ಇದ್ದಾರೆ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರಾವಣ ಮಾಸ ಮುಗಿದ ತಕ್ಷಣ ಬರುವ ಮೊದಲನೇ ಹಬ್ಬವೇ ಗೌರಿ ಗಣೇಶ ಹಬ್ಬವಾಗಿದೆ. ವಿಘ್ನ ನಿವಾರಕನ ಒಂದು ಆಗಮನವನ್ನು ಮಾಡ್ತಾರೆ, ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಸೊ ಈ ಹೊತ್ತಿನಲ್ಲಿ ಈ ಒಂದು ವಿಶೇಷ ಸಂಚಿಕೆ ವಿಶೇಷ ತಂಡದೊಂದಿಗೆ, ಚಿತ್ರೀಕರಣ ತಂಡದೊಂದಿಗೆ ಸಾಕ್ಷಾತ್ ಶ್ರೀ ಚನ್ನಮಲ್ಲಿಕಾರ್ಜುನನೇ ಪ್ರತ್ಯಕ್ಷನಾಗಿ ನಿಮ್ಮ ಮನೆಯಲ್ಲೊಂದು ಲೋಕ ಕಲ್ಯಾಣಕ್ಕಾಗಿ ದಿವ್ಯ ಜ್ಯೋತಿ ಎಂದು ಉದಯಿಸುತ್ತಿದೆ. ಮಹಿಳಾ ಜಗತ್ತಿಗೆ ಇವಳಿಂದ ಪರಿವರ್ತನೆ. ಒಂದು ಜಗನ್ಮಾತೆ ಅಕ್ಕ ಮಹಾದೇವಿ, ಒಂದು ಭಕ್ತಿ ಪ್ರಧಾನ ಪೂರ್ವಕವಾಗಿರ್ತಕ್ಕಂಥ ಜಗನ್ಮಾತೆ ಅಕ್ಕ ಮಹಾದೇವರ ಸಂದೇಶವನ್ನು ಸಾರ್ತಕ್ಕಂಥ ಚಿತ್ರವನ್ನ ಒಂದು ನಟ, ನಿರ್ಮಾಪಕ, ನಿರ್ದೇಶಕರು ಆಗಿರ್ತಕ್ಕಂಥ BJ ವಿಷ್ಣುಕಾಂತ್ ಅವರು ನಮ್ಮ ಬೀದರ್ನವರೇ ಆಗಿದ್ದಾರೆ. ಈ ಒಂದು ಹೊಸ ಚಲನಚಿತ್ರವನ್ನು ನಮ್ಮೆಲ್ಲರಿಗೂ ಕೂಡ ಉಣಬಡಿಸ್ತಾ ಇದ್ದಾರೆ. ಸೊ ಇವತ್ತಿನ ದಿವಸ ಆ ಒಂದು ತಂಡದವರು ನಮ್ಮೊಂದಿಗಿದ್ದಾರೆ. ತಂಡದೊಂದಿಗೆ ಮಾತನಾಡ್ತೇನೆ. ಮಹಾದೇವಿ ಮಹಾದೇವಿ ಮಹಾದೇವಿ, ಎಂಥ ಅದ್ಭುತ ವಚನವಿದು! ಜ್ಞಾನ ಭಂಡಾರ, ಅದ್ಭುತ ಸಾಹಿತ್ಯ, ಅಣ್ಣ ಬಸವಣ್ಣನವರ. ಕುಂಕುಮವನಿಟ್ಟು ಬೆಳಗಿರಿ ಆರತಿ, ಚಂದುಳ್ಳ ಚೆಲುವೆ ಮಹಾದೇವಿಗೆ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನಮೋ. ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರದ ಒಂದು ನಟ, ನಿರ್ಮಾಪಕರು, ನಿರ್ದೇಶಕರು ಆಗಿರ್ತಕ್ಕಂಥ BJ ವಿಷ್ಣುಕಾಂತ್ ಅವರು ಒಂದೆಡೆ ಆಗಿದ್ದರೆ, ಇನ್ನೊಂದೆಡೆ ಇದೇ ಒಂದು ಕಾರ್ಯಕ್ರಮದಲ್ಲಿ, ಇದೇ ಚಲನಚಿತ್ರದಲ್ಲಿ ಸಹ ಕಲಾವಿದರಾಗಿ ಒಂದು ನಟನೆಯನ್ನು ಮಾಡಿರ್ತಕ್ಕಂಥ ನಾಗರಾಜ್ ಜೋಗಿಯವರು ಕೂಡ ನಮ್ಮೊಂದಿಗಿದ್ದಾರೆ. ಮೊದಲಿಗೆ ಇಬ್ಬರಿಗೂ ಕೂಡ ನಾನು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ಸರ್ ನಮಸ್ತೆ. ಸೊ ನಿಮಗೂ ಸರ್ ನಮಸ್ತೆ. ಸೊ ಮೊದಲಾಗಿ ಗೌರಿ ಗಣೇಶ ಹಬ್ಬದ ನಿಮ್ಮಿಬ್ಬರಿಗೂ ಕೂಡ ಒಂದು ಹಾರ್ದಿಕ ಶುಭಾಶಯಗಳನ್ನು ನಮ್ಮ ವಾಹಿನಿ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಗೌರಿ ಗಣೇಶ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀರಂತ ಒಂದೊಂದು ಥೀಮಲ್ಲಿ ನೀವು ಹೇಳೋದಾದರೆ ಏನಂತ ಸರ್? ಮೊದಲಿಗೆ ಶ್ರಾವಣ ಮಾಸ ಮುಗಿದಿದೆ, ಈಗ ಆರಂಭ ಆಗದೆ. ಇವಾಗ ನೆಕ್ಸ್ಟ್ ಶ್ರಾವಣ ಮಾಸ ಮುಗಿದಾದ ನಂತರ ಇದೊಂದು ಶರಣ ಪರಂಪರೆಯಲ್ಲಿ ಇಷ್ಟು ದಿವಸ ಒಂದು ತಿಂಗಳ ಕಾಲ ಕೆಲವರು ದುಶ್ಚಟಗಳನ್ನು ಬಿಟ್ಟು ಶುದ್ಧವಾಗಿದ್ದು ಒಂದು ಪಕ್ಕಾ ಭಕ್ತರು ಅನ್ಸ್ಕೊಳ್ತಾರೆ. ಈ ನಮ್ಮ ನಾಡಿನ ತುಂಬ ಭಾರತೀಯ ಪರಂಪರೆಯಲ್ಲಿ ಕೂಡ ಎಲ್ಲರೂ ಆಗ ನಡ್ಕೊಳ್ತಾರೆ. ಕಾರಣ ಅದೊಂದು ಶ್ರಾವಣ ಮಾಸ ಅಂತ ಏನು ಕರೀತಾರೆ, ಅದು ಭಾಳ ಪವಿತ್ರವಾದಂಥ ಒಂದು ಭಕ್ತರಿಗೆ ಮಾಸ. ತದನಂತರ ಇಲ್ಲಿ ಬರೋದೇ ಗೌರಿ ಗಣೇಶ ಹಬ್ಬ. ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ, ಯಾವುದೇ ಒಂದು ಊರಿಗೆ ಹೋಗಬೇಕಾದ್ರೆ ಒಂದು ಗಣೇಶನ ಪ್ರಾರ್ಥನೆ ಮತ್ತು ಗಣೇಶನೇ ಕೈ ಮುಗಿದು ಹೋಗೋದು ಒಂದು ಸಹಜ ವಾಡಿಕೆಯಂತೆ. ಏನಾಗಿದೆ, ನಮ್ಮ ಚಲನಚಿತ್ರ ಮುಗಿದು ಚಿತ್ರೀಕರಣ ಮುಗಿದಿದೆ, ಹಾಗೆಯೇ ಎಡಿಟಿಂಗ್, ಡಬ್ಬಿಂಗ್ ಒಂದು ಆ ಹಂತದಲ್ಲಿದೆ. ಈಗ ನಾವು ಪ್ಯಾರಲಲ್ಲಾಗಿ ಅಂದರೆ 2 ತಿಂಗಳಲ್ಲಿ ನಮ್ಮ ಸಿನಿಮಾ ವಿತಿನ್ 2 ಮಂತ್ಸಲ್ಲಿ ಸೆನ್ಸರ್ ಆಗಿಬಿಟ್ಟು ಬರುತ್ತೆ. ನಾವು ರಿಲೀಸ್ ಮಾಡೋ ಹಂತದಲ್ಲಿ ಕೂಡ ಈಗ ಒಂದು ಇದರಲ್ಲಿದ್ದೀವಿ, ಒಂದು ಮೂಡಲ್ಲಿದ್ದೀವಿ. ಹಾಗಾಗಿ ಅದಕ್ಕೆ ಸಮಾನಾಂತರವಾಗಿ ನಾವು ಈ ಪ್ರಚಾರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಪ್ರಚಾರ ಆರಂಭ ಇವಾಗ ಗೌರಿ ಗಣೇಶ ಹಬ್ಬದ ಒಂದು ಪ್ರಯುಕ್ತ ಇವತ್ತು ನಿಮ್ಮೆಲ್ಲರಿಗೂ ಶುಭ ಹೇಳುವ ಮೂಲಕ ನಾವು ಒಂದು ಆರಂಭ ಮಾಡ್ತಾಯಿದ್ದೀವಿ. ಸೊ ನೀವು ಹೇಳೋದಾದರೆ ಯಾವ ರೀತಿ ಗೌರಿ ಗಣೇಶ, ಒಂದೇ ನಿಮಿಷದಲ್ಲಿ ಒಳಗಾಗಿ ಹೇಳೋದಾದರೆ ಯಾವ ರೀತಿ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡ್ತೀರಿ? ಸೊ ಈಗಾಗಲೇ ಬಹಳಷ್ಟು ಕಡೆಗಳಲ್ಲಿ ನೀವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ, ಏನು ಹೇಳ್ತೀರಿ ಅಂತ? ಪ್ರಥಮದಲ್ಲಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ನಮ್ಮ ತೇಜಸ್ ನ್ಯೂಸ್ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಜೊತೆಯಲ್ಲಿ ನಮ್ಮ ಚಿತ್ರತಂಡ ಜಗನ್ಮಾತೆ ಅಕ್ಕಮಹಾದೇವಿ ಚಿತ್ರತಂಡದ ವತಿಯಿಂದನೂ ಕೂಡ ಎಲ್ರಿಗೂ ಹಾರ್ದಿಕ ಶುಭಾಶಯ. ನಮ್ಮ ಚಿತ್ರೀಕರಣ ಮುಗೀತು, ನಮ್ಮ ಚಿತ್ರದ ಚಿತ್ರೀಕರಣ ಮುಗಿದಿದೆ, ಡಬ್ಬಿಂಗ್ನೂ ಕೂಡ ನಮ್ಮದೆಲ್ಲ ಆಗಿದೆ ಪೋರ್ಷನು. ಇನ್ನೇನು ಈ ಒಂದು ಹಬ್ಬದ ಸಂಭ್ರಮದಲ್ಲಿ ನಾವು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತೀವಿ. ಗೌರಿ ಗಣೇಶ ವಿಘ್ನ ವಿನಾಶಕ ವಿಘ್ನೇಶ್ವರ ಅಂತ ಹೇಳ್ತಾರೆ. ಸೊ ನಮ್ಮ ವಿಘ್ನೇಶ್ವರ ಯಾವುದೇ ವಿಘ್ನಗಳಿಲ್ಲದೆ ಇಲ್ಲಿವರೆಗೂ ಚಿತ್ರೀಕರಣ ಆಗಿ ಡಬ್ಬಿಂಗು, ಎಡಿಟಿಂಗು ಎಲ್ಲವೂ ಆಲ್ಮೋಸ್ಟ್ ಆಗಿದೆ. ಸೊ ಕೆಲವೇ ಸೆನ್ಸರು ಮುಂದಿನ ಏನಿದೆ ನಮ್ಮ ನಿರ್ಮಾಪಕರು ಹೇಳ್ತಾರೆ, ಕೆಲವು ದಿನಗಳಲ್ಲಿ ಬರ್ತಾಲಿದ್ದೇವೆ. ಈಗ ಗಣೇಶನ ಆಶೀರ್ವಾದ, ಜನಗಳ ಪ್ರೀತಿ, ಆಶೀರ್ವಾದ ಮತ್ತು ಸಹಕಾರ ನಮ್ಮೊಂದಿಗೆ ಇರಬೇಕು ಅಂತ ನಾನು ಬಯಸ್ತೇನೆ. ಚಿತ್ರೀಕರಣದ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಚಿತ್ರೀಕರಣ ಈ ಹಿಂದೆ ನೀವು ಈಗಾಗಲೇ 5 ಸಿನಿಮಾಗಳನ್ನು ಎಲ್ಲ ವೀಕ್ಷಕರಿಗೂ ಕೊಟ್ಟಿದ್ದೀರಾ. 5ರಲ್ಲಿ ಬಹುತೇಕ 3 ಚಿತ್ರಗಳಲ್ಲಿ ನೀವು ನಟನೆ ಕೂಡ ಮಾಡಿದ್ದೀರಾ, ಲೀಡಾಗಿ ನಟನೆಯನ್ನು ಮಾಡಿದ್ದೀರಿ. ಸೊ ಈ ಚಿತ್ರದ ಬಗ್ಗೆ ಹೇಳೋದಾದರೆ ಯಾವ ಒಂದು ಮೂಲ ಅಂಶಗಳನ್ನು, ಸಂದೇಶವನ್ನು ಈ ಒಂದು ಚಿತ್ರದ ಮೂಲಕ ನೀವು ಸಂದೇಶ ಕೊಡ್ಲಿಕ್ಕೆ ಹೊರಡ್ತಾ ಇದ್ದೀರಾ? ಚಿತ್ರೀಕರಣದ ಬಗ್ಗೆ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಿ? ಒಟ್ಟಾರೆ ಚಿತ್ರೀಕರಣದ ಬಗ್ಗೆ ಮತ್ತು ಚಿತ್ರದ ಬಗ್ಗೆ ಹೇಳಬೇಕಾದ್ರೆ
ನಾನು ಟೆಕ್ನಿಷಿಯನ್ ಅಂತ ಅಷ್ಟೇ ಹೇಳಿಕ್ಕೂ ಆಗಲ್ಲ, ನಟನಾಗಿ ಅಂತ ಹೇಳಿಕ್ಕಾಗಲ್ಲ. ಕಾರಣ ಈ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ಸುಮಾರು ವರ್ಷಗಳಿಂದ ಮಾಡಬೇಕನ್ನೋದು ಒಂದು ನನ್ನ ಕನಸೇನಿತ್ತು. ಅದನ್ನ ತುಂಬ ಸಂಶೋಧನೆ ಮಾಡಿದ್ದೀನಿ, ತುಂಬ ಸಂಶೋಧನೆ. ಯಾಕಂದರೆ ಜಗನ್ಮಾತೆ ಅಕ್ಕಮಹಾದೇವಿ ಎಲ್ರಿಗೂ ಪರಿಚಯ, ಎಲ್ರಿಗೂ ಕತೆ ಗೊತ್ತಿದೆ. ಹಾಗೆ ಕೆಲವೊಂದು ಮಧ್ಯದಲ್ಲಿ ಕಾಂಟ್ರವರ್ಸಿ ಕೂಡ ಇದೆ. ಆ ಎಲ್ಲ ಕಾಂಟ್ರವರ್ಸಿದು ಏನು ಕೆಲವೊಂದೇನು ಪ್ಯಾರಾಮೀಟರ್ಸ್ ಫ್ಯಾಕ್ಟ್ಸ್ ಇದೆಯೋ ಆ ಎಲ್ಲ ಅಂಶಗಳನ್ನು ಪಕ್ಕ ಒಂದು ಜನತೆಗೆ ಮುಟ್ಟಿಸೋ ಪ್ರಯತ್ನಕ್ಕಾಗಿ ಸುಮಾರು 2006 ಅಂದರೆ ಇಲ್ಲಿವರೆಗೆ, ಅಂದರೆ ಒಂದು 18 ವರ್ಷ ಆಯಿತು ಬಹುಶಃ. ಅಷ್ಟು ವರ್ಷದಿಂದ ನಾನು ಯಾವಾಗ ಡಾಕ್ಟರ್ BR ಅಂಬೇಡ್ಕರ್ ಲೈಫ್ ಸ್ಟೋರಿ ಚಲನಚಿತ್ರ ಮುಗಿದ ನಂತರ, ಅವಾರ್ಡ್ ಬಂದ ನಂತರ ನಾನು ಆರಂಭ ಮಾಡ್ಬೇಕು ಅಂದ್ಕೊಂಡಿದ್ದೆ. ಅದ್ರ ಮಧ್ಯದಲ್ಲಿ 3-4 ಚಿತ್ರನೂ ಮಾಡಿದೆ. ಅದ್ರ ಕಾರಣ ಅಲ್ಲಿಗೆ ಮೊದಲು ನಾನು ಮಾಡೋದು ಐತಿಹಾಸಿಕ ಪುರುಷ ಅಂತು. ಅದಾದ ನಂತರ ಕೆಲವೊಬ್ಬರು ಹೇಳಿದ್ರು ನನಗೆ, ದೊಡ್ಡ ದೊಡ್ಡ ಮಹನೀಯರು ಹೇಳಿದ್ರು, ಆರ್ಟ್ ಮೂವಿ ಆದಮೇಲೆ ಆರ್ಟ್ ಮೂವಿನೇ ಮಾಡೋದು ಬೇಡ, ಕಮರ್ಷಿಯಲ್ ಮಾಡಿ ಅಂತ. ಹಾಗಾಗಿ ಅಂಬೇಡ್ಕರ್ ಆದಮೇಲೆ ಮನಸ್ಸುಗಳ ಮಾತು ಮಧುರ ಅಂತ ಮಾಡಿದೆ, ಗಂಗಾ ಕಾವೇರಿ ಅಂತ ಮಾಡಿದೆ. ಗಂಗಾ ಕಾವೇರಿ ನಂದು ಒಂದು ಕಮರ್ಷಿಯಲ್ಲು ಮತ್ತು ಅದು ತುಂಬ ಸದ್ದು ಮಾಡಿದಂಥ ಒಂದು ಚಿತ್ರ. ಅದಾದ ನಂತರ ನಮ್ಮ ಭಾಗ, ಇದು ಒಂದು ಶರಣರ ನಾಡು. ಮತ್ತು ಈ ಉತ್ತರ ಕರ್ನಾಟಕದಲ್ಲಿ ಹೈದರಾಬಾದ್ ನಿಜಾಮನ ಕಾಲದಲ್ಲಿ ಏನೊಂದು ಕನ್ನಡ ತತ್ತರಿಸಿಲ್ಲಿ ಹೋಗಿತ್ತೋ, ಮತ್ತು ಸಮಾನತೆ ಅನ್ನೋದನ್ನು ಕ್ರಾಂತಿಯೋಗಿ ಬಸವಣ್ಣರು ಅಂತ ನಾವೇನು ಕರಿತೀವೋ ಆ ಕಾಲದ್ದು 12ನೇ ಶತಮಾನದ್ದು ಆ ಶರಣರು ಕಂಡ ಕನಸುಗಳೆಲ್ಲ ನನಸಾಗಿರೋದು ಅವಾಗ ಆಗಲಿಲ್ಲ. ಕಾರಣ ಬಿಜ್ಜಳ ಮಹಾರಾಜ ಯಾವಾಗ ಅವ್ರನ್ನ ಓಡಿಸ್ಬಿಡ್ತಾರೋ, ಶರಣರನ್ನೆಲ್ಲ ಕೊಲೆಗೀಡಾಗ್ತಾರೋ, ಅದಾದ ನಂತರ ಅಂಥ ಪರಿಣಾಮಕಾರಿಯಾದಂಥ ಒಂದು ಕ್ರಾಂತಿ ಎಲ್ಲೂ ಆಗಿಲ್ಲ. ಅದು ನಮ್ಮ ನಾಡಿನಲ್ಲಿ, ಅಂದರೆ ಕಲ್ಯಾಣ ನಾಡಿನಲ್ಲಿ ಆಯಿತು. ಆ ಕಲ್ಯಾಣ ನಾಡಿನಲ್ಲಿ ಆಗಿದಂಥ ಒಂದು ಕತೆ 1899ರಿಂದ 1999ವರೆಗೆ ಜೀವಿತಾವಧಿಯಲ್ಲಿ, ಅಂದರೆ ಡಾಕ್ಟರ್ ಚನ್ನಬಸಪ್ಪ ಪಟ್ಟದೇವ್ರದ್ದು ಅವ್ರದ್ದೊಂದು ವಿಷಯ ತೊಗೊಂಡ್ಬಿಟ್ಟು ನಾನು ಸಿನಿಮಾ ಮಾಡಿದೆ. ಅದಾದಮೇಲೆ ಮತ್ತೆ ಒಂದು ಶರಣ ಪರಂಪರೆಯ ಜಗನ್ಮಾತೆ ಅಕ್ಕಮಹಾದೇವಿ ಈಗ ಸಬ್ಜೆಕ್ಟ್ ಬರ್ತೀನಿ ನಾನು. ಇಲ್ಲಿವರೆಗೆ ನನ್ನ ಒಂದು ಹಿನ್ನೆಲೆ ಮತ್ತು ಒಂದು ಚರಿತ್ರೆ ಇಲ್ಲಿವರೆಗೂ ನಡೆದು ಬಂದ ದಾರಿ ಹೇಳಿದ್ದೀನಿ. ಈಗ ಜಗನ್ಮಾತೆ ಅಕ್ಕಮಹಾದೇವಿ ವಿಷಯಕ್ಕೆ ಬರ್ತೀನಿ. ಜಗನ್ಮಾತೆ ಅಕ್ಕಮಹಾದೇವಿ ಒಂದು ವಾತಾವರಣ 900 ವರ್ಷದ ಹಿಂದೆ ಹೇಗಿರಬೇಕು, ಅದು ಮನೆ ಇರ್ಬೋದು, ಉಡುಗೆ ತೊಡುಗೆ ಇರ್ಬೋದು, ಭಾಷೆ ಇರ್ಬೋದು, ಮತ್ತೊಂದು ಇರ್ಬೋದು, ಅವೆಲ್ಲದಕ್ಕೂ ಒಂದು ಪಕ್ಕಾ ಸಂಶೋಧನೆ ಮಾಡಿ ಕಾಸ್ಟ್ಯೂಮ್ ಬಟ್ಟೆ ನಾವೇನು ಡ್ರೆಸ್ಸನ್ನು ಹಾಕ್ತೀವಿ ಅದು ಕೂಡ ಭಾಳ ಒಂದು ಮುಖ್ಯವಾದ ಅಂಶ ಆಗಿರುತ್ತೆ. ಪ್ರತ್ಯೇಕ ಚಿತ್ರೀಕರಣ ಬೀದರ್ ಭಾಗದಲ್ಲಿ ಆಗಿರ್ತಕ್ಕಂಥದ್ದು ಅಥವಾ ಹೊರಗಡೆ ಚಿತ್ರೀಕರಣ ಆಲ್ಮೋಸ್ಟ್ ನೋಡೋದಾದರೆ ಎಲ್ಲಿ ಬೀದರ್ನಲ್ಲಿ ಅಂದರೆ ಬೀದರ್ ಜಿಲ್ಲೆ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರುವಂಥದ್ದು ಹೇಗೆ ಅಂತ. ಅಂದರೆ ಈ ಮುಂಚೆ ನೀವು ಮಾಡಿರ್ತಕ್ಕಂಥ ಚಿತ್ರೀಕರಣ ಬಹುತೇಕ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಸೊ ಈ ಚಿತ್ರೀಕರಣ ಯಾವ ರೀತಿ ಅಂತ? ಈ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರದಲ್ಲಿ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಒಂದು ಶಿವಮೊಗ್ಗ ಜಿಲ್ಲೆ ಬರುತ್ತೆ, ಅಂದರೆ ಅದು ಮಲೆನಾಡು. ಆ ಮಲೆನಾಡು ಶಿವಮೊಗ್ಗದಲ್ಲಿ ಹೇಗಿದೆಯೋ ಅದೇ ಥರದಲ್ಲಿ ನಮ್ಮ ಬೀದರ್ದಲ್ಲಿ ಸಿಕ್ಕಿದೆ ನಮಗೆ. ಈ ಖಾನಾಪುರ ಅಂತಿದೆಯಲ್ಲ, ಖಾನಾಪುರ ಮೈಲಾರದಿಂದ ಕೆಳಗಡೆ ಹೋದರೆ ವಿಳಾಸ್ಪುರ ಕೆರೆ ಏನಿದೆ, ಆ ವಿಳಾಸ್ಪುರ ಕೆರೆ ಮತ್ತು ಮೈಲಾರ ಮಧ್ಯದಲ್ಲಿ ಒಂಥರ ಮಲೆನಾಡೆ ಅದು. ಈ ಜಿಲ್ಲೆ ಅವೆಲ್ಲ ನೋಡಿದ್ರೆ ಒಂಥರ ಅರೆ ಮಲೆನಾಡು ಜಿಲ್ಲೆನೇ ಅಂತ ಕರಿಬೋದು. ನಮ್ಮ ಜಿಲ್ಲೆನೂ ಬಯಲು ಸೀಮೆ ಆಗಲಿ ಮತ್ತೊಂದಾಗಲಿ ಕೆಂಪು ಧೂಳು ಅದು ಇದು ಕೆಂಪು ಮಣ್ಣು ಅಂತ ಹೇಳ್ತಾರಲ್ಲ, ಅದು ನಮ್ಮ ಸಿನಿಮಾ ನೋಡಿದರೆ ಗೊತ್ತಾಗ್ಬಿಡುತ್ತೆ ಇದನ್ನು ಮಲೆನಾಡ ಏನು ಅಂತ. ಈ ಕಡೆ ಶ್ರೀಶೈಲಕ್ಕೂ ನಮಗೆ ಏನಾಗಿದೆ, ಮ್ಯಾಚ್ ಆಗಿದೆ, ಆ ಕಡೆಗೆ ಶಿವಮೊಗ್ಗಕ್ಕೂ ಮ್ಯಾಚ್ ಆಗಿದೆ. ಆಮೇಲೆ ಅನುಭವ ಮಂಟಪ ಅಂತ ನಮ್ಮ ಕಲ್ಯಾಣದಲ್ಲೇ. ಹೀಗಾಗಿ ಏನಾಗಿದೆ, ಆಮೇಲೆ ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ ಮನೆಗಳು ಎಂತೆಂಥ ದೊಡ್ಡ ದೊಡ್ಡ ಮನೆ ಇವೆ. ಆ ಮನೆಗಳದ್ದು ಲೊಕೇಶನ್ ಕೂಡ ನಮ್ಮಲ್ಲಿ ಮಳಚಾಪುರನಲ್ಲಿ ಗುಮ್ಮೆ ಮನೆತನ ಅಂತಿದೆ, ಅವ್ರದ್ದು ತುಂಬ ಚೆನ್ನಾಗಿ ಅದ್ಭುತವಾದ ಮನೆ ಇದೆ. ಹಾಗಾಗಿ ನಮಗೆ ಇಲ್ಲಿ ಚಿತ್ರೀಕರಣ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗಿರೋದ್ರಿಂದ ನಾವು ಆದಷ್ಟು ಒಂದು ಹೆಚ್ಚಿನ ಪರ್ಸೆಂಟೇಜ್ ನಾವು ಬೀದರ್ದಲ್ಲಿ ಮಾಡಿದ್ದೀವಿ. ಸೊ ಕಲಾವಿದರ ಬಗ್ಗೆ ಮಾತಾಡೋದಾದರೆ ಯಾವ ರೀತಿ ಕಲಾವಿದರನ್ನ ಆಯ್ಕೆ ಮಾಡಿದ್ರಿ? ಯಾವ್ಯಾವ ಕಲಾವಿದರು ಅಂದರೆ ನಿಮ್ಮ ಚಿತ್ರದ ಮೂಲಕ ಜಗನ್ಮಾತೆ ಅಕ್ಕಮಹಾದೇವಿ ಅವರಂತೂ ಲೀಡ್ ರೋಲಲ್ಲಿ ಇರ್ತಾರೆ, ಅವ್ರ ಬಗ್ಗೆನೇ ಚಿತ್ರೀಕರಣ ಚಿತ್ರ ಇರಬಹುದು. ಜೊತೆಗೆ ಬೇರೆ ಬೇರೆ ಕಲಾವಿದರು ಯಾರನ್ನು ಲೀಡಲ್ಲಿ ಈ ಒಂದು ಚಿತ್ರದ ಮೂಲಕ ತೋರಿಸಿದ್ರಿ? ಕಲಾವಿದರ ಆಯ್ಕೆ ಯಾವ ರೀತಿ ಆಗಿದೆ ಅನ್ನೋದಾದರೆ? ಕಲಾವಿದರ ಆಯ್ಕೆಯಲ್ಲಿ ಇದರಲ್ಲಿ ನಾನು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಎರಡೂ ಆಗಿರೋದ್ರಿಂದ ಒಂದು ಡೈರೆಕ್ಟರ್ ವೈಸ್ ನೋಡಿದ್ರೆ ಕಲೆ ಬೇಕು, ಪ್ರೊಡ್ಯೂಸರ್ ವೈಸ್ ನೋಡಿದ್ರೆ ದುಡ್ಡು ಉಳಿಸ್ಕೊಳ್ಬೇಕು. ಅವೆರಡನ್ನ ಗಣನೆ ತೊಗೊಂಡ್ಬಿಟ್ಟು ನಾನೇನು ಮಾಡಿದೆ, ನಮ್ಮಲ್ಲೇ ಒಂದು ಸೌರ್ಸ್ ಇದೆ, ಅಂದರೆ ಕಲಾವಿದ್ರದ್ದು ಒಂದು ಸೌರ್ಸ್ ಇದೆ. ಈಗ ಉದಾಹರಣೆ ನಮ್ಮ ಜೋಗಿ ಇದ್ದಾರೆ, ಅವ್ರ ಜೋಗಿ ನಾನು ನೋಡಿದೆ, ಸುಮಾರು ಕಡೆಗೆ ನೋಡಿದೆ ನಾನು. ನಗುತ್ತಾ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರೂ ಇನ್ವೈಟ್ ಮಾಡೋದು, ಹಾಡಾಡೋದು ಅದೆಲ್ಲ.
ಆಮೇಲೆ ಪರ್ಸನಾಲಿಟಿ ನೋಡಿದ್ರೆ ಒಂಥರ ದಷ್ಟಪುಷ್ಟಾಗಿ ಸ್ಟ್ರಾಂಗಾಗಿ ಸೋಲ್ಜರ್ ಥರ ನಮ್ಮ ಅವರು ಸೈನ್ಯಾಧಿಕಾರಿ ದಂಡಾಧಿಕಾರಿ ಅಂತಾರಲ್ಲ ಯಾರನ್ನ ನಮ್ಮ ಮಡಿವಾಳ ಮಾಚಿದೇವ ವೀರಭದ್ರನ ಅವತಾರ. ಹಂಗಾಗಿ ಆ ಎಲ್ಲನೂ ಅಪಿಯರೆನ್ಸು ನೋಡೋದಕ್ಕೆಲ್ಲನೂ ಇವ್ರು ಸರಿ ಹೋಗ್ತಾರೆ. ಮತ್ತು ಅವರು ಕೂದಲು ಹೇಗಿದೆ ಅಂದರೆ ನಾವು ಟೋಕನ್ ಇದನ್ನು ಹಾಕ್ತಾರಲ್ಲ, ಕ್ಯಾಪ್ ಹಾಕ್ಬೇಕಲ್ಲ, ವಿಗ್ ಹಾಕ್ಬೇಕಲ್ಲ, ಅದೇನು ಬೇಕೇ ಆಗಿಲ್ಲ. ಸೇಮ್ ಮಡಿವಾಳ ಮಾಚಿದೇವ ಸ್ಟ್ಯಾಚ್ಯೂನಲ್ಲಿ ನೋಡಿದ್ರೆ ಹೇಗಿದೆ ನೋ ತಲೆ ಮೇಲೆ ರೋಲ್ ಆ ಒಂದು ಚಿತ್ರದಲ್ಲಿ ಏನಾಗಿರ್ಬೋದು ಅಂತ. ಮಡಿವಾಳ ಮಾಚಿದೇವ ಇವರು ಸೇಮ್ ಟು ಸೇಮ್ ಆ ಮಡಿವಾಳ ಮಾಚಿದೇವ ಹೆಂಗೆ ದೋತ್ರ ಉಟ್ಕೊಳ್ತಾರೋ ಉಟ್ಕೊಂಡು ಬಿಟ್ಟು ಅವ್ರದ್ದು ಹಾಕೋದೇನು ಅದು ಬಟ್ಟೆದು ಒಂದು ಗಂಟು, ಆ ವೀರಾವೇಶಕ್ಕೆ ಒಂದು ತಲ್ವಾರು, ಉಳುಕಿದೇನಿದೆ ಅವ್ರ ಬಾಡಿ ಅದೆಲ್ಲನೂ ನೋಡಿಬಿಟ್ರೆ ಪಕ್ಕ ಇವರೇ ಮಡಿವಾಳ ಮಾಚಿದೇವನಂಗೆ ಕಾಣಿಸ್ತಾರೆ. ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅವರು ಬೇಸಿಕಲಿ ಅವರು ಕಲಾವಿದರೆ. ಈಗಾಗಲೇ ಕೆಲವೊಂದು ಈ ಶಾರ್ಟ್ ಸ್ಟೋರಿ ಮೂವಿ ಮಾಡಿದ್ದಾರೆ ನಾಯಕ ನಟನಾಗಿ. ಅಲ್ಲದೇ ಈ ಇದರಲ್ಲಿ ಸ್ಟೇಜ್ಗಳಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ, ಹಾಡುಗಳನ್ನ ಹಾಡ್ಕೊಂಡ್ಬಿಟ್ಟು ಕ್ಯಾಮ್ರಾ ಫೇಸ್ ಮಾಡೋದು ಎಲ್ಲವೂ ಒಂದು ಅವ್ರ ಹತ್ರ ಒಂದು ಸಾಮರ್ಥ್ಯ ಇರೋದ್ರಿಂದ ನಾವು ಅವ್ರನ್ನ ಮಡಿವಾಳ ಮಾಚಿದೇವ ಪಾತ್ರಕ್ಕೆ ಹಾಗೆ ಅನೇಕರಿಂದ ಈ ಥರದ ಇರೋರು ನಾವು ಇಲ್ಲಿಂದು ಅಂದರೆ ಲೋಕಲ್ ಸೋರ್ಸ್. ಆಡಿಷನ್ ಮಾಡಿದ್ರಾ ಹೆಂಗೆ ಸರ್ ಈ ಚಿತ್ರಕ್ಕೋಸ್ಕರ ಆಡಿಷನ್ ಏನಾದರೂ ಮಾಡಿದ್ರಾ ಅಂತ? ಆಡಿಷನ್ ಅಂತ ಸಪ್ರೇಟ್ ಅಂತ ಏನಿಲ್ಲ, ನನ್ನ ತಲೆನಲ್ಲೇ ಸ್ಕ್ರೀನ್ ಒಂಥರ ಟೆಸ್ಟ್ ಮಾಡೋಂಗೆ ಅವ್ರ ಮಕ್ಕಳು ನೋಡಿದಂಗೆ ಏನಿದೆ ಇವರು ಇದಕ್ಕೆ ಹೋಲ್ತಾರೆ ಅಂದರೆ ಪಕ್ಕ ಹೋಲಿದ್ದಾರೆ, ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಈಗ ಅಕ್ಕಮಹಾದೇವಿ ಪಾತ್ರಕ್ಕೋಸ್ಕರ ಯಾರನ್ನ ನೀವು ಆಯ್ಕೆ ಮಾಡಿದ್ರಿ ಅಂತ? ಹಾಂ, ಅಕ್ಕಮಹಾದೇವಿ ಪಾತ್ರಕ್ಕೆ ನಮ್ಮವರೇ ಇದೇ ಜಿಲ್ಲೆಯವರು ಸುಲಕ್ಷ ಅಂತ ಶೇಡ್ ಅಂತೊಂದು ಮೂವಿನಲ್ಲಿ ಮಾಡಿದ್ದು ನಾನು ನೋಡಿದ್ದೀನಿ, ಸ್ನೇಹಿತ ಒಂದು ಮೂವಿನಲ್ಲಿ ಮಾಡಿದ್ದು ನೋಡಿದ್ದೀನಿ, ಇನ್ನೂ 2-4 ಸಿನಿಮಾದಲ್ಲೂ ಮಾಡ್ತಿದ್ದಾರೆ. ಮತ್ತು ಅವರು ಇದೇ ಜಿಲ್ಲೆನವ್ರು ಆಗಿರೋದ್ರಿಂದ ಅವ್ರಿಗೆ ಇರೋಕ್ಕೆ ಮನೆ ಮತ್ತೊಂದಿನೊಂದು ಈಗಾಗಲೇ ಹೇಳಿದ್ನಲ್ಲ ನಿರ್ದೇಶಕ ಮತ್ತು ನಿರ್ಮಾಪಕ ಎರಡೂ ನಾನು ಆಗಿರೋದ್ರಿಂದ ಕೆಲವೊಂದೆಲ್ಲ ಸೋರ್ಸ್ನ ಬಳಸ್ಕೊಂಡಿದ್ದೀನಿ. ಈಗ ನಮ್ಮವ್ರು ಇಲ್ಲಿನವ್ರು ಹೇಳಿದ್ರೆ ಮನೆಯಲ್ಲಿ ಊಟ ಮಾಡ್ತಾರೆ, ಬಂದುಬಿಡ್ತಾರೆ. ಮತ್ತು ಅವ್ರ ಜೊತೆಗೆ ಇನ್ನೊಬ್ಬರು ಅವ್ರ ಕಸಿನ್ ಸಿಸ್ಟರ್ ಇದ್ದರು, ರೋಶ್ನಿ ಅಂತ, ರಸವಂತಿ ಪಾತ್ರ. ರಸವಂತಿ ಎಷ್ಟು ಗ್ಲಾಮರ್ ಆಗಿರಬೇಕು ಅದೇ ಥರದಲ್ಲಿ ಅವ್ರು ರಸವಂತಿ ಏನೋರು ರೋಶ್ನಿ ಗ್ಲಾಮರ್ ಆಗಿದ್ದರು. ಗೆಳತಿ ಪಾತ್ರ ಜೊತೆಗೆ ಟೆಕ್ನಿಷಿಯನ್ ಆಗೂ ಮಾಡಿದ್ದಾರೆ. ಅವರು ಫ್ಯಾಷನ್ ಡಿಸೈನ್ ಮಾಡಿರೋದ್ರಿಂದ ಅವರಿಗೆ ಮೇಕಪ್ಪು ಮತ್ತೊಂದು ಇನ್ನೊಂದೆಲ್ಲ ಗೊತ್ತಿತ್ತು. ಟೆಕ್ನಿಷಿಯನ್ ಉಪಯೋಗಿಸ್ಕೊಂಡಿದ್ದೀವಿ. ಆಮೇಲೆ ನಮ್ಮಲ್ಲಿ ಪಪ್ಪು ಅಂತ ಕರಿತೀವಿ ಕ್ಯಾಮ್ರಾ, ರವಿ ಪಾಟೀಲ್ ಟೆಕ್ನಿಷಿಯನು. ಈ ಚಿತ್ರಕ್ಕೆ ಪೂರ್ತಿ ಸ್ಟಿಲ್ ಅವರೇ ಮಾಡಿದ್ದಾರೆ. ಹಾಗೆ ಅನೇಕರು ಈ ಚಿತ್ರದಲ್ಲಿ ಏನು ಮಾಡಿದ್ದಾರೋ ಅವ್ರನ್ನೆಲ್ಲನೂ ನಾವು ನೋಡ್ತಾ ಇದ್ದಂಗೆ ಒಂದು ಕೆಲವೊಂದು ನಮಗೇನೋ ಒಂದು ಇರುತ್ತಲ್ಲ ಒಂದು ನಿರ್ದೇಶಕರಿಗೆ, ಆ ಒಂದು ಇದರಿಂದ ಇಂಥವ್ರನ್ನೆಲ್ಲ ನಮ್ಮ ಜಿಲ್ಲೆಯನ್ನವ್ರು ಸಾಕಷ್ಟು ನಾವು ತೊಗೊಂಡಿದ್ದೀವಿ. ಅದ್ರ ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡೋರೆಲ್ಲ ಅವ್ರು ನಮ್ಮ ಸಿನಿಮಾ ಇಂಡಸ್ಟ್ರಿದಲ್ಲಿ ತುಂಬ ಸಿನಿಮಾ ಮಾಡಿ ಪಳಗಿರೋರಿದ್ದಾರೆ ಎಲ್ಲರೂ. ಸೊ ಈಗಾಗಲೇ ಜೋಗಿಯವ್ರ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ. ಸೊ ಜೋಗಿಯವ್ರ ಜೊತೆ ಮಾತಾಡೋ ಪ್ರಯತ್ನವನ್ನು ಮಾಡ್ತೀನಿ. ನಾಗರಾಜ್ ಜೋಗಿಯವ್ರ ಅಂದ ತಕ್ಷಣ ಭಾಳಷ್ಟು ವೇದಿಕೆ ಕಾರ್ಯಕ್ರಮಗಳ ಮೂಲಕ ಹೆಸರುವಾಸಿ. ಜೊತೆಗೆ ಸರ್ ಹೇಳಿದಾಗೆ ಭಾಳಷ್ಟು ನೀವು ಈಗಾಗಲೇ 1-2-3 ಒಂದು ಶಾರ್ಟ್ ಮೂವಿಗಳನ್ನು ಕೂಡ ಮಾಡಿದಿರಿ. ಸೊ ಈ ಚಿತ್ರೀಕರಣ ಬಗ್ಗೆ ಹೇಳೋದಾದರೆ ಸರ್ ನಿಮ್ಮ ಅಪ್ರೋಚ್ ಮಾಡಿದ್ರ ಅಥವಾ ನೀವೇ ಈ ರೀತಿ ಚಿತ್ರೀಕರಣ ಆಗ್ತಾ ಇದೆ ಅಕ್ಕಮಹಾದೇವಿ ಅಂದರೆ ಯಾವ ರೀತಿ ನೀವು ಈ ಒಂದು ಚಿತ್ರದಲ್ಲಿ ತೊಡಗಿಸಿಕೊಂಡಿದ್ರಿ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಸರ್ ಅವಾಗವಾಗ ನಮ್ಗೆ ಸಿಗ್ತಾಯಿದ್ರು, ಲೈಕ್ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನೀವು ನೋಡಿದ್ರು, ಪ್ರತಿ ಸಲನೂ ಹೇಳ್ತಿದ್ರು. ಮುಂಚೆನೂ ಒಂದು ಅವಕಾಶ ಇತ್ತು ನನಗೆ, ಆವಾಗಲೂ ಹೇಳಿದರು ಕಲ್ಯಾಣ ಕುವರದಲ್ಲಿ ಒಂದು ಪಾತ್ರ ಮಾಡಿ ಅಂತ. ಕೆಲವೊಂದು ಅನಿವಾರ್ಯ ಕಾರಣದಿಂದ ನಾನು ಆ ಒಂದು ಚಿತ್ರದ ಭಾಗ ಆಗಲಿಕ್ಕಾಗಿಲ್ಲ. ಬಟ್ ಈ ಸಲ ಅಂತೂ ನಿಮಗೆ ಆದಂಥ ಒಂದು ಪಾತ್ರ ಇದೆ, ಖಂಡಿತವಾಗ್ಲೂ ನೀವು ಅದನ್ನು ಮಾಡಲೇಬೇಕು ಅಂತ ನನ್ನ ಮೇಲೆ ಒಂದು ಭಾಳ ಪ್ರೀತಿ ಮತ್ತು ಅಕ್ಕರೆ ಭಾಳ ಒಂದು ಹಕ್ಕು ಮಾಡಿ ಹೇಳಿ ಈ ಒಂದು ಮಡಿವಾಳ ಮಾಚಿದೇವರ ಪಾತ್ರ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದನ್ನು ನಾನು ಎಷ್ಟು ಮಟ್ಟಿಗೆ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ಬಟ್ ಅವರು ತೃಪ್ತಿ ಇದೆ, ಭಾಳ ಖುಷಿಯಿಂದ ಹೇಳಿದ್ದಾರೆ, ಹೇಳ್ಕೊಂಡಿದ್ದಾರೆ. ಸೊ ತಕ್ಕ ಮಟ್ಟಿಗೆ ನಾನು ಮಾಡಿದ್ದೀನಿ ಅನ್ಕೊತೀನಿ. ಸೊ ಭಾಳ ಒಂದು ಅದ್ಭುತವಾದಂಥ ಒಂದು ಅನುಭವ ಅಂಥ ಒಂದು ವೀರ ಮಡಿವಾಳ ಮಾಚಿದೇವರ ಒಂದು ಪಾತ್ರ ನಿಭಾಯಿಸಿದ್ದು. ಸೊ ತುಂಬ ಖುಷಿಯಾಗಿದೆ. ಯಾವುದೇ ವಿಗ್ಗಳಿರಲಿಲ್ಲ, ನ್ಯಾಚುರಲ್ ಆಗೇ ನೀವು ಅನ್ನಿಸ್ತೀರಾ ಅಂತ ಹೇಳಿ ನನ್ನನ್ನು ತುಂಬ ಹುರಿದುಂಬಿಸಿದ್ರು. ನಿಜವಾಗ್ಲೂ ಅದನ್ನು ಹೇಳಿದಾಗಲೇ ನನಗೊಂದು ವಿಶೇಷ ಕಾನ್ಫಿಡೆನ್ಸ್ ಬಂದಿದ್ದು. ಯಾಕೆಂತಂದರೆ ನಿರ್ದೇಶಕರ ಮತ್ತು ಅವ್ರದ್ದೊಂದು ವಿಷನ್ ಇರುತ್ತೆ, ಹೀಗೆ ಇರಬೇಕು ಪಾತ್ರಧಾರಿಗಳು ಅನ್ನೋಂಥದ್ದು. ಸೊ ಅದನ್ನು ಮಾಡಿಸಿದ್ದಾರೆ, ನನ್ನ ಕೈಲಿ ಅದನ್ನು ಕೆಲಸ ತೆಗೆಸಿದ್ದಾರೆ. ಸೊ ಖುಷಿ ಆಯಿತು ನಾನು ಈ ಒಂದು ಚಿತ್ರತಂಡದ ಒಂದು ಭಾಗ ಆಗಿದ್ದಕ್ಕೆ. ಮಡಿವಾಳ ಮಾಚಿದವ್ರ ಬಗ್ಗೆ ಈ ಮುಂಚೆ ಗೊತ್ತಿರ್ಬೋದು ಅಥವಾ ಪ್ರಾಕ್ಟೀಸ್ ಮಾಡಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ಮಡಿವಾಳ ಮಾಚಿದವ್ರ ಬಗ್ಗೆ ತಿಳ್ಕೊಂಡು ಅಂದರೆ ಒಂದು ಪಾತ್ರ ನಿಮಗೆ ಕೊಟ್ಟಿದ ತಕ್ಷಣ ಆ ಪಾತ್ರ ನೀವು ಆಗಬೇಕು,
ಜನತೆಗಾಗಿರ್ಬೋದು ನೋಡುಗರಿಗೆ ಅದು ನೀವೇ ಅಂತ ಅನ್ನಿಸೋದಾದರೆ, ಸೊ ಈ ಮುಂಚೆ ಈ ಒಂದು ಚಿತ್ರೀಕರಣಕ್ಕಾಗಿ ಪಾತ್ರಕ್ಕಾಗಿ ಯಾವ ರೀತಿ ನಿಮ್ಮನ್ನು ನೀವು ರೆಡಿ ಮಾಡ್ಕೊಂಡಿದ್ರಿ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಒಂದಿನ ಸರ್ ಹಿಂಗೆ ಕಾಲ್ ಮಾಡಿದ್ರು, ಅಕಸ್ಮಾತಾಗಿ ಒಂದು ಕಾಲ್ ಬಂತು, ಬನ್ನಿ ನೀವು ಒಂದು ಜೊತೆಯಲ್ಲಿ ಮಾತಾಡಬೇಕಿದೆ ಅಂತ ಹೇಳಿದ್ರು. ಭಾಳ ಒಂದು ಸಸ್ಪೆನ್ಸಾಗಿ ಕರೆದ್ರು. ಹೋದ್ವಿ ಅವ್ರ ಮನೆಯಲ್ಲಿ. ಅವರ ಚಿತ್ರತಂಡ, ಕ್ಯಾಮ್ರಾಮ್ಯಾನ್ ಅವರೆಲ್ಲ ಇದ್ದರು ಜೊತೆಯಲ್ಲಿ. ಭಾಳ ಜನ ನಮ್ಮ ಬೀದರಿಯನ್ಸ್ ಇದ್ದರು. ಸೊ ದಿನ ಬಂದು ನಿಮಗೆ ಇಂಥ ಒಂದು ಪಾತ್ರ ಇದೆ ಅಂತ ಹೇಳಿದಾಗ ಸಡನ್ ಸರ್ಪ್ರೈಸ್ ಆಯಿತು. ಇಲ್ಲ ಸರ್, ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತಂತಂದೆ. ಯಾಕೆಂದರೆ ಒಂದು ಭಕ್ತಿ ಆಧಾರಿತವಾದಂಥ ಚಿತ್ರ. ನಾವು ಶಾರ್ಟ್ ಮೂವಿಗಳು ಕರೆಂಟ್ ಅಫೇರ್ಸ್ ಮೇಲೆ ಅದ್ರ ಮೇಲೆ ಮಾಡಿರ್ತೀವಿ. ಬಟ್ ಇಲ್ಲ, ಕಮರ್ಷಿಯಲ್ ಆಗಿ ಹಂಗೆ ಬೇರೆ ಅಂದಾಗ ನಾನು ಅಷ್ಟರ ಮಟ್ಟಿಗೆ ನಾನು ಯೋಗ್ಯನೋ ಇಲ್ವೋ ಅಂತ ಯೋಚನೆ ಇತ್ತು. ಬಟ್ ಅವ್ರು ಮಾತಾಡಿದ ರೀತಿ, ಅವ್ರು ನನಗೆ ಕೊಟ್ಟಿರೋವಂಥ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದರಿಂದ ನಾನು ಇದರಲ್ಲಿ ಹ್ಞೂ ಅಂತ ಹೇಳಿದೆ. ಅದಾದಮೇಲೆ ನನಗೆ ಅವರು ಗೆಟಪ್ ಯಾವಾಗ ಮೇಕಪ್ ಮ್ಯಾನಿಂದ ಮಾಡಿಸಿ ನನ್ನ ನಿಲ್ಲಿಸಿ ಬೆನ್ತಟ್ಟು ಹೇಳಿದ್ರು, ನೀವು ಮಾಡ್ತೀರಾ ಮಾಡಿ ಅಂದಾಗ ನನ್ನನ್ನು ನಾನೇ ಒಂದೆರಡು ಫೋಟೋದಲ್ಲಿ ನೋಡಿಕೊಂಡೆ. ಆವಾಗ ಅನ್ನಿಸ್ತು ಅದನ್ನು ಈಗ ನಾನು ಇಲ್ಲಿ ಸರ್ಕಲಲ್ಲಿ ನೋಡ್ತಿದ್ವಿ ಮಡಿವಾಳ ಮಾಚಿದೇವರನ್ನು. ಅದನ್ನು ನೋಡಿದಾಗ ಹಾಗೆ ಕಾಣಿಸ್ತಿದ್ದಾರೆ ಇಬ್ಬರು ಮೂರು ಜನ ಹೇಳಿದ್ರು. ಅದರಿಂದ ನನ್ನ ಕಾನ್ಫಿಡೆನ್ಸ್ ಗ್ರೋ ಆಯಿತು, ಹೆಚ್ಚಾಯಿತು. ಸೊ ಆ ಹೇರ್ಸು ಮತ್ತು ಆ ಒಂದು ಲುಕ್ ನನಗೆ ಅನ್ನಿಸ್ತು ಎಸ್ ಮಾಡ್ತೀನಿ ಅಂತ. ಆವಾಗ ಅವ್ರು ಹೇಳಿರೋ ಡೈಲಾಗ್ ಸಂಭಾಷಣೆಗಳನ್ನೆಲ್ಲ ನಾನು ಹೇಳಿದೆ. ತುಂಬ ಖುಷಿಪಟ್ಟರು, ತುಂಬ ಬೆನ್ನು ತಟ್ಟಿದ್ರು. ಅದರಿಂದ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಚೆನ್ನಾಗಿ ಬಂದೆ. ಡಬ್ಬಿಂಗಲ್ಲಿ ನೋಡಿದೆ, ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಸೊ ವಿಜಯ್ ವಿಷ್ಣುಕಾಂತ್ ಸರ್ ಬಗ್ಗೆ ಹೇಳೋದಾದರೆ, ಸೊ ಬೀದರ್ನಿಂದ ಬೆಂಗಳೂರುವರೆಗೂ ಹೋಗಿ ಕೆಲಸ ಮಾಡಿ ಅವರೇ ಒಂದು ನಿರ್ಮಾಣದಲ್ಲಿ ನಿರ್ದೇಶನದಲ್ಲಿ ಮೂವಿಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬೀದರ್ ಭಾಗದ ಬಹುತೇಕ ಕಲಾವಿದರಿಗೆ ಈ ಮೂಲಕ ವೇದಿಕೆ ಕಲ್ಪಿಸ್ತಾ ಇದ್ದಾರೆ. ಸೊ ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಿ. ಬಟ್ ಇದು ನಿಮಗೆ ಹೊಸತಲ್ಲ, ಬೇರೆ ಕಲಾವಿದರಿಗೆ ಇದು ಹೊಸತು. ಸೊ ಏನು ಹೇಳ್ತೀರಿ ಅವ್ರ ಬಗ್ಗೆ ಹೇಳೋದಾದರೆ ಅಂತ? ನಿಜ ಮೇಡಮ್, ಖಂಡಿತವಾಗ್ಲೂ. ಯಾಕೆಂದರೆ ನಾವು ಹೆಂಗಿದ್ದೀವಿ ಅಂತಂದರೆ, ನಾವು ಸಮುದ್ರದಲ್ಲಿ ಮುತ್ತು ಹುಡುಕಬೇಕು ಅಂತ ಇದ್ದೀವಿ. ಬಟ್ ನಮಗೂ ಕನ್ನಡ ಇಂಡಸ್ಟ್ರಿ ಅದಕ್ಕೂ ತುಂಬ ದೂರ ಇದೆ. ನಾನು ಬೆಂಗಳೂರಲ್ಲಿದ್ದು ಬೀದರ್ಗೆ ಬಂದಿದ್ದೀವಿ. ಸೊ ನಾವು ಸಮುದ್ರದಲ್ಲಿಲ್ಲ. ಬಟ್ ಆದರೂ ಕೂಡ ಅವಾಗವಾಗ ನಮ್ಮ ಥರನೇ ಅವಕಾಶ ವಂಚಿತರು ಅಂತ ಹೇಳ್ಬೋದು. ನಾವು ಚಿತ್ರರಂಗದಿಂದ ಭಾಳ ದೂರ ಇದ್ದೀವಿ. ಅಲ್ಲೇ ಇದ್ದಿದ್ದರೆ ಸಣ್ಣ ಪುಟ್ಟ ಪಾತ್ರಗಳು ಏನಾದರೂ ಮಾಡ್ಬೋದಿತ್ತೇನೋ. ಬಟ್ ನಾನು ಸಣ್ಣ ಪುಟ್ಟ ಶಾರ್ಟ್ ಮೂವೀಸು ಅಥವಾ ಆಲ್ಬಮ್ ಅದು ಇದನ್ನೇನೋ ಮಾಡ್ಕೊಂಡಿದ್ದೆ. ಬಟ್ ಕೆಲವೊಬ್ಬರನ್ನು ಈವನ್ ಇವರು ಕ್ರ್ಯೂವಲ್ಲಿ ತೊಗೊಂಡು, ಒಂದು ಟೀಮಲ್ಲಿ ತೊಗೊಂಡು, ಕೆಲವೊಬ್ಬರಿಗೆ ಸಹ ನಿರ್ದೇಶಕರಾಗಿ ಅಥವಾ ಮತ್ತು ಡೈಲಾಗ್ಸ್ ರೀಡಿಂಗ್ಸ್ ಎಲ್ಲ ಅದನ್ನೆಲ್ಲ ಹೇಳಿಕೊಟ್ಟು ನಮ್ಮ ಬೀದರ್ನವ್ರು ಬೆಳೆಸ್ತಾ ಇರೋವಂಥ ರೀತಿ ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾಕೆಂತಂದರೆ ಅವ್ರ ಹತ್ರ ಆಲ್ರೆಡಿ 4-5 ಸಿನಿಮಾದ ಒಂದು ಅನುಭವ ಕೂಡ ಇದೆ. ನಿರ್ದೇಶಕರು, ನಿರ್ಮಾಪಕರು, ಅವ್ರಿಗೆ ಚಿತ್ರರಂಗದ ಭಾಳಷ್ಟು ಆರ್ಟಿಸ್ಟ್ಗಳು ಅವ್ರ ಹತ್ರ ಬಂದು ಮಾಡುವಂಥವ್ರು, ಅಂದರೆ ನೀವು ಕರೆಯೋದು ಹೆಚ್ಚೋ ನಾವು ಬರೋದು ಹೆಚ್ಚೋ ಅನ್ನೋಂಥವ್ರು ಇದ್ದಾರೆ. ಅಂಥವರೆಲ್ಲ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಬೀದರಿನವ್ರಿಗೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಒಂದು ಚಿತ್ರದಲ್ಲಿ ತೊಗೊಂಡಿದ್ದಾರಲ್ಲ, ಅದಕ್ಕೆ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಬೀದರಿಯನ್ಸ್ ಪರವಾಗಿ ಒಂದು ಚಿತ್ರದಲ್ಲಿ ನಟನೆ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಮತ್ತು ಅದಕ್ಕೆ ಯೋಗ್ಯರ ಇಲ್ವಾ ಅನ್ನೋಂಥ ಒಂದು ತಕ್ಕಡಿ ಇರುತ್ತೆ. ಅಂಥದನ್ನೆಲ್ಲ ಅಳೆದು ತೂಗಿ ಅವ್ರು ನೋಡಿದ್ದಾರೆ. ಆಮೇಲೆ ಬರದೇ ಇರೋರನ್ನು ತಿದ್ದಿ ಹೇಳಿ, ತಿಳಿಸಿ ಹೇಳಿ ಮಾಡಿಸಿದ್ದಾರೆ. ತೆಗೆಸ್ಕೋಬೇಕು, ಈ ಚಿತ್ರಕ್ಕೆ ಏನು ಬೇಕು ಅನ್ನೋವಂಥದ್ದು ಒಂದು ವೈಟ್ ಕ್ಯಾನ್ವಾಸ್ ಮೇಲೆ ಹೆಂಗೆ ಪೇಂಟಿಂಗ್ ಮಾಡಿಸ್ಬೇಕು ಆ ನಿಟ್ಟಿನಲ್ಲಿ ಅವರು ಮಾಡಿಸ್ಕೊಂಡಿದ್ದಾರೆ. ನಮ್ಮ ಬೀದರ್ನವರೇ ಭಾಳ ಜನ ಇದ್ದಾರೆ. ಅಕ್ಷಯ್ ಇದ್ದಾರೆ, ನಿಕ್ಕಿ ಇದ್ದಾರೆ. ಆಮೇಲೆ ಈಗ ಹೇಳ್ದಂಗೆ ಅವರು ಮುಖ್ಯ ಪಾತ್ರಧಾರಿ ನಮ್ಮ ಅಕ್ಕಮಹಾದೇವಿ ಸುಲಕ್ಷ ಅವರಿದ್ದಾರೆ. ಆಮೇಲೆ ರೋಶಿನಿ ಅವರು. ಅಂದರೆ ಎಲ್ಲರೂ ನೋಡಿದಾಗ ನಮ್ಮ ಬೀದರ್ನವ್ರು ನಾವು ಯಾವುದಕ್ಕೂ ಕಮ್ಮಿ ಇಲ್ಲ. ಆಮೇಲೆ ನಮ್ಮ ಹಿಂದ್ಗಡೆ ಬೆಂತಟ್ಟವ್ರು ಇವ್ರು ಇರಬೇಕಾದ್ರೆ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನಾನು ಹೇಳ್ಬೋದು. ಅದಕ್ಕೆ ವಿಶೇಷ ಕೃತಜ್ಞತೆಗಳನ್ನು ಕೂಡ ಹೇಳ್ತೀನಿ ನಾನು. ಈಗಾಗಲೇ ಹೇಳಿದರು ಸರ್. ಸೊ ಬಹುತೇಕ ಚಿತ್ರೀಕರಣದಲ್ಲಿ ಬೀದರ್ನವ್ರು ಇದ್ದಾರಾ ಅಥವಾ ಬೆಂಗಳೂರಿಗರು ಇದ್ದಾರಾ ಅಥವಾ ಬೆಂಗಳೂರಿಗರಿಂದ ಏನಾದರೂ ಕಲೀಲಿಕ್ಕೆ ಈ ಭಾಗದ ಜನರಿಗೆ ಅವಕಾಶ ಸಿಕ್ಕಿದೆ ಅನ್ನೋದಾದರೆ, ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಅಂತ? ಒಂದು ಮೇಡಮ್ಮು, ಈ ನಾಟಕ, ಚಲನಚಿತ್ರ ಏನಿರ್ತವೆ ಆ ಪಾತ್ರಗಳಿಗೆ ಜೀವ ಒದಿಸೋದು ಭಾರಿ ಭಾರಿ ಮುಖ್ಯ ಇರುತ್ತೆ. ನಾವು ಸಾಕಷ್ಟು ಪ್ರಯತ್ನ ಪಟ್ಟು ಇಲ್ಲಿನವ್ರನ್ನ ತೊಗೊಳ್ಳೋಣ ಅನ್ನೋದು ನಮಗೊಂದು ಮನಸ್ಸಿನಲ್ಲಿ ಇರುತ್ತೆ. ಬಟ್ ಅದಕ್ಕೆ ಅವರು ಸೂಟೇಬಲ್ಗೂ ಇರಬೇಕು. ನಾವು ನಮ್ಮ ಬೀದರ್ನವರೇ ತೊಗೊಂಡ್ಬಿಟ್ಟು ಹಾಗೆ ಹೀಗೆ ಏನೇನೋ ಮಾಡ್ತೀರಂದಿದ್ರೆ, ಸಿಗದಿದ್ದರೆ ಅದೊಂಥರ ಸರಿ ಹೋಗಲ್ಲ. ಬಟ್ ನಮ್ಮಲ್ಲಿ ಇದ್ದಾರೆ. ಏನಿದೆ ಅಂದರೆ, ನಮ್ಮಲ್ಲಿ ಹೈದ್ರಾಬಾದ್ ನಿಜಾಮ್ ಏರಿಯಾ ಎಲ್ಲ ಇದು. ಇಲ್ಲಿ ಹಮ್ ಕಿಸಿಗೂ ಬಿ ಕಮ್ಮಿ ನೈ ಅಂತಾರಲ್ಲ, ಅದು ಜಾಸ್ತಿ ಇದೆ. ಅದು ನಮ್ಮವ್ರು ಬಿಟ್ಟುಬಿಟ್ರೆ ದೊಡ್ಡ ದೊಡ್ಡ ಕಲಾವಿದರಾಗೋ ಚಾನ್ಸಸ್ ಸಾಕಷ್ಟಿದೆ. ಅದು ಏನು ತೊಂದರೆ ಆಗಲ್ಲ. ಲ್ಯಾಂಗ್ವೇಜ್ ನಾನಿವಾಗ ಗಂಗಾ ಕಾವೇರಿನಲ್ಲಿ ಪಂಜಾಬಿ ಹುಡುಗಿಯರು ತೊಗೊಂಡಿದ್ದೆ. ಅವ್ರಿಗೇನು ಲ್ಯಾಂಗ್ವೇಜ್ ಅವ್ರಿಗೆ ಬೈದ್ರೆ ಗೊತ್ತಾಗ್ತಿರಲಿಲ್ಲ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ. ಒಂದು ಇಲ್ಲಿ ತಾಳ್ಮೆ ಇರಬೇಕು.
ಸಿನಿಮಾದ ಎಲ್ಲಕ್ಕಿಂತ ಮೇನ್ ತಾಳ್ಮೆ ಇರಬೇಕು. ಮತ್ತು ಅವರು ಸ್ವಲ್ಪ ಲೈಫ್ ಮಾಡೋಕ್ಕೆ ಬ್ಯಾಕ್ಗ್ರೌಂಡ್ ಅವ್ರಿಗೆ ಗಟ್ಟಿ ಇರಬೇಕು. ಲೈಫ್ ಮಾಡೋಕ್ಕೆ ಅವ್ರು ಗಟ್ಟಿಯಾಗಿಲ್ಲ ಅಂತಂದಿದ್ರೆ ಇಲ್ಲಿ ಸಿನಿಮಾ ಮಾಡೋಕ್ಕೆ ಬಂದಿದ್ರೆ ಜೀವನ ನಡ್ಸೋಕ್ಕಾಗಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ನಲ್ಲಿ ಯಾರೂ ಅಂತ ಪೇಮೆಂಟ್ ಕೊಡೋಲ್ಲ. ಅದಾದ ನಂತರ ಅವ್ರಿಗೊಂದು ತಾಳ್ಮೆ ಅನ್ನೋದು ನಾನು ಹೇಳಿದ್ನಲ್ಲ, ಕಾಯೋದು, ವೆಯ್ಟ್ ಮಾಡೋದು, ಮತ್ತೊಂದು ಇನ್ನೊಂದು, ಈ ಮೇನ್ ಎಲ್ಲಕ್ಕಿಂತ ಸಿನಿಮಾದಲ್ಲೇ ತಾಳ್ಮೆ ಅನ್ನೋದು ಬೇಕೇ ಬೇಕು. ಆ ತಾಳ್ಮೆ ಇದ್ದಿದ್ರೆ ನಮ್ಮವ್ರು ಏನು ಬೇಕಾದ್ರು ಆಗ್ತಾರೆ. ಕೆಲವರು ಇರೋರು ಆಗಿದ್ದಾರೆ. ನಮ್ಮಲ್ಲಿ ಒಬ್ಬರಿಬ್ಬರು ಏನಲ್ಲ, ಬೀದರ್ನವ್ರು ಒಂದು 100 ಜನನೇ ಸಿನಿಮಾ ಇಂಡಸ್ಟ್ರಿದಲ್ಲಿ ಆಲ್ರೆಡಿ ಇದ್ದಾರೆ. ಆದರೆ ಏನಂದರೆ ನಮ್ಮ ಬೀದರ್ ಬ್ಯಾಕ್ಗ್ರೌಂಡು ಯಾರೂ ಇಲ್ಲ ಅಂತ ಹೇಳೋದು ಅದೊಂದು ಇನ್ನೂ ನಿಂತಿಲ್ಲ. ಅದು ನಿಂತೋಗ್ಬೇಕು. ಯಾಕಂದರೆ ಈಗ ನಾನೇ 5 ಸಿನಿಮಾ ಮಾಡಿದ್ದೀನಿ ಅಂದರೆ ನನಗಿಂತ ಬೇಕಲ್ಲಿಗೆ 5 ಸಿನಿಮಾ ಮಾಡಿರೋರು ಅಂದರೆ 5 ಸಿನಿಮಾ ಎಂಥದ್ದು ಮಾಡಿದ್ದೀನಿ, ಒಂದಕ್ಕಿಂತ ಒಂಥರ ಮುಟ್ಕೊಂಡು ನೋಡೋದಂತಾರಲ್ಲ, ಆ ಥರ ಡಾಕ್ಟರ್ B.R. ಅಂಬೇಡ್ಕರ್ ಲೈಫ್ ಸ್ಟೋರಿ ಸುಮಾರು ಜನ ಮಾಡೋಕೆ ಟ್ರೈ ಮಾಡಿದ್ರು ಮಾಡಿಲ್ಲ, ಅಂಥದ್ದನ್ನು ಮಾಡಿದ್ದೀನಿ. ಅಂದರೆ ಅದು ನಾನು ಬೀದರ್ನೇ. ನನ್ನಂಗೆ ಇನ್ನೂ ತುಂಬ ಜನ ಇದ್ದಾರೆ. ವೀರ್ ಸಮರ್ಥ ಅಂತಿದ್ದಾರೆ, ಮ್ಯೂಸಿಕ್ ಮಾಡ್ತಾರೆ. ನೀಲ್ಕಂಠ್ ಅಂತಿದ್ದಾರೆ, ಗುರು ಅಂತಿದ್ದಾರೆ. ಇನ್ನೂ ಸಾಕಷ್ಟು ಜನ ಇದ್ದಾರೆ. ಬೇರೆ ಬೇರೆ ಇನ್ನೂ ಟೆಕ್ನಿಷಿಯನ್ಸ್ ಇದ್ದಾರೆ, ಆರ್ಟಿಸ್ಟ್ ಇದ್ದಾರೆ, ಹೀರೋಯಿನ್ ಇದ್ದಾರೆ, ಹೀರೋಗಳಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಅವ್ರನ್ನ ಬೆಳಕಿನ ಥರ ಪ್ರಯತ್ನ ಬೀದರ್ನವ್ರು ಮಾಡಬೇಕು, ಮಾಡಲ್ಲ. ಕಾರಣ ಈಗ ಸಪೋಸ್ ಇವಾಗ ಮಂಗಳೂರಿನವರು ಸಾಕಷ್ಟು ಜನ ಇಂಡಸ್ಟ್ರಿದಲ್ಲಿದ್ದಾರೆ. ಅವರು ಒಬ್ರನ್ನೊಬ್ರು ಹುರಿದುಂಬಿಸ್ತಾರೆ. ನನ್ನ ಪ್ರಯತ್ನ ಅಂತೂ ಈ 3 ಸಿನಿಮಾದಲ್ಲಿ ಇಲ್ಲಿ ಚಿತ್ರೀಕರಣ ಮಾಡಿದ್ದೀನಿ. ಸಾಕಷ್ಟು ಕಲಾವಿದರನ್ನು ತೊಗೊಂಡಿದ್ದೀನಿ. ಕೆಲವರು ಇಂಡಸ್ಟ್ರಿದಲ್ಲಿ ಫಿಕ್ಸ್ ಆಗಿರೋಂಗೆ ಕೂಡ ಆಗಿದ್ದಾರೆ. ಈಗ ಚಿತ್ರೀಕರಣ ಎಷ್ಟು ದಿವಸ ತಗೋದು ಸರ್ ಚಿತ್ರೀಕರಣಕ್ಕೆ, ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರಕ್ಕೆ? 45 ದಿವಸ ಅಂತ ಹೇಳ್ಬೋದು, ಪ್ಯಾಚ್ ವರ್ಕ್ ಅದು ಇದೆಲ್ಲ ಸೇರಿ. ಬಟ್ ನಾವು ತುಂಬ ಸ್ವಲ್ಪ ಹಾರ್ಡ್ ವರ್ಕು. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಾವು ಶೂಟಿಂಗ್ ಮಾಡಿದ್ದೀವಿ. ಯಾಕಂದರೆ ಇದು ಕಾಡು ಮತ್ತೊಂದು ಇನ್ನೊಂದು ಹಾಗೆಲ್ಲ ಇತ್ತಲ್ಲ, ಹಾಗಾಗಿ ಒಂದು 45 ದಿವಸದಲ್ಲಿ ಇದು ನಾವು ಚಿತ್ರೀಕರಣ ಮುಗಿಸಿದ್ದೀವಿ. ಈಗ ಚಿತ್ರೀಕರಣ ಮುಗಿಯೋ ಹಂತದಲ್ಲಿ ಇದೆ. ಸೊ ಯಾವಾಗ ಪ್ರೇಕ್ಷಕರು ಯಾವಾಗ ರಿಲೀಸ್ ಆಗ್ಬೋದು ಅಂತ ನೋಡೋದಾದರೆ ಇನ್ನೆಷ್ಟು ದಿವಸದಲ್ಲಿ ರಿಲೀಸ್ ಆಗ್ಬೋದು ಅಂತ? ಚಿತ್ರೀಕರಣ ಮುಗಿದಿದೆ, ಎಡಿಟಿಂಗ್ ಆಗಿದೆ, ಡಬ್ಬಿಂಗ್ ಆಗಿದೆ. ಅಂದರೆ ಈಗ ಮನೆ ಕಟ್ಟಿದಾಯಿತು, ಪ್ಲಾಸ್ಟ್ರಿಂಗ್ ಆಯಿತು. ಈಗ ಬೇಕಾಗಿದ್ದೇನು ಇವಾಗ ಟೈಲ್ಸು ಅದು ಇದೇನೋ ಹಾಕ್ತಾರೆ, ಹಾಗೇನೆ ಸಿನಿಮಾನು. ಈಗ ವಿತಿನ್ 2 ಮಂತ್ಸಲ್ಲಿ ನಾವು ಸಿನಿಮಾ ತೆರೆಗೆ ಬರುತ್ತೆ. B.J. ವಿಷ್ಣುಕಾಂತ್ ಅವರು ಈ ಹಿಂದೆ ಕೂಡ ಮಹಾಪುರುಷರನ್ನು ಆಧರಿಸಿದ ಚಿತ್ರೀಕರಣಗಳನ್ನು ಮಾಡಿದ್ದಾರೆ, ಭಕ್ತಿ ಪ್ರಧಾನ ಚಿತ್ರಗಳನ್ನು ಮಾಡಿದ್ದಾರೆ. ಸೊ ಇದು ನಿಮ್ಮ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ಕೂಡ ಅದೇ ಒಂದು ಸಂದೇಶವನ್ನು ಕೊಡುತ್ತೆ. ಸೊ ಯಾಕೆ ಜಾಸ್ತಿ ಈ ಒಂದು ಸಮಯದಲ್ಲಿ ಜಾಸ್ತಿ ಎಲ್ಲರೂ ಕಮರ್ಷಿಯಲ್ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ? ಲಾಂಗ್ ಇರಬೇಕು, ಮಚ್ ಇರಬೇಕು, ಒಂದಿಷ್ಟು ಐಟಮ್ ಸಾಂಗ್ಸ್ಗಳಿರಬೇಕು ಅಂಥ ಚಿತ್ರಗಳ ಮಧ್ಯೆ ಈ ಒಂದು ನಿಮ್ಮ ಚಿತ್ರ ಸೇಲ್ ಆಗುತ್ತಾ ಅಥವಾ ಪ್ರೇಕ್ಷಕರಿಗೆ ಇದು ತಟ್ಟುತ್ತಾ ಅಂತ ಹೇಳೋದಾದರೆ, ಅಂದರೆ ಯಾವ ಕಾನ್ಫಿಡೆನ್ಸಲ್ಲಿ ನೀವು ಇಷ್ಟೊಂದು ರಿಸ್ಕಲ್ಲಿ ನೀವು ಈ ರೀತಿ ಚಿತ್ರಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳೋದಾದರೆ ಏನು ಹೇಳ್ತೀರಿ ಅಂತ? ಮೇಡಮ್, ಒಂದು ಈ ಒಬ್ಬ ಕಥೆಗಾರನಿಗೆ ಅಥವಾ ಒಬ್ಬ ಕಲಾವಿದನಿಗೆ ತಲೆಯಲ್ಲಿ ಏನಿರುತ್ತೋ ಅದೇ ಅವ್ನು ಮಾಡ್ತಾನೆ. ಕೊಲೆಗಾರ ಏನು ಮಾಡ್ತಾನೆ, ಕೊಲೆನೇ ಮಾಡ್ತಾನೆ. ಸಾಫ್ಟಾಗಿರೋ ಸಾಫ್ಟಾಗಿ ಮಾಡ್ತಾನೆ. ಒಬ್ಬ ರೊಮ್ಯಾಂಟಿಕ್ ಆಗಿರೋ ಹುಡುಗ ಏನು ಮಾಡ್ತಾನೆ, ಲವ್ ಮಾಡ್ತಾನೆ. ಹಾಗೆ ನಮ್ಮ ತಲೆಯಲ್ಲಿ ಏನಿದೆ, ಶರಣ ತತ್ವ ಮತ್ತೊಂದು ಇನ್ನೊಂದು ಅಂಬೇಡ್ಕರು ಇಂಥವೆಲ್ಲ ಏನಿದೆ ಅದನ್ನೆಲ್ಲ ನಮಗೆ ಪ್ರಚೋದನೆ ಕೊಡುತ್ತೆ. ಅದು ನೀನು ಇಂಥದೇ ಮಾಡು ಅನ್ನಂಗೆ. ಆ ಥರದಲ್ಲಿ 3 ಮಹಾನ್ ಪುರುಷರ ಸಿನಿಮಾ ಮಾಡಿದ್ದೀನಿ, 2 ಕಮರ್ಷಿಯಲ್ ಸಿನಿಮಾನು ಮಾಡಿದ್ದೀನಲ್ಲ ನಾನು. ಗಂಗಾ ಕಾವೇರಿ ನೋಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಅದು ಹಿಮಾಲಯದಲ್ಲಿ ಮಾಡಿದ್ವಿ. ಹಿಮಾಲಯ ಅಂತಂದರೆ ಕೊರೆ ಚಳಿ -ಡಿಗ್ರಿ 15 ಡಿಗ್ರಿ -ಡಿಗ್ರಿನಲ್ಲಿ ಕೂಡ ನಾವು ಚಿತ್ರೀಕರಣ ಮಾಡಿಬಿಟ್ಟು ಭಾಳ ಸದ್ದು ಮಾಡಿದ್ದ ಚಿತ್ರನೇ ಗಂಗಾ ಕಾವೇರಿ. ಮತ್ತು ಮನಸ್ಸುಗಳ ಮಾತು ಮಧುರ ಸಿನಿಮಾದಲ್ಲಿ ಸುಮಾರು ಜನರಿಗೆ ಆ ಸಿನಿಮಾದಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದೀನಿ. ನಮ್ಮ ಬೀದರ್ ಒಬ್ಬರು ಉಮೇಶ್ ಸಲ್ಗಾರ್ ಅಂತಿದ್ದಾರೆ, ಅವರು ಸಿನಿಮಾಗೆ ಬರ್ಬೇಕು ಅಂದ್ಕೊಂಡಿದ್ರು. ಆದರೆ ಅವ್ರಿಗೆ ಇಂಡಸ್ಟ್ರಿ ಗೊತ್ತಿದ್ದಿಲ್ಲ. ಫಸ್ಟ್ ಕಾಲಿಟ್ಟಿದ್ದು ಮನಸ್ಸುಗಳ ಮಾತು ಮಧುರದಲ್ಲಿ. ನೀವೆಲ್ಲ ಕೇಳಿರ್ಬೋದು, ಇಲ್ಲೆಲ್ಲ ಫಂಕ್ಷನ್ ಮಾಡೋಂಗಿದಾರಲ್ಲ, ಫಂಕ್ಷನ್ಗೆ ಆರ್ಟಿಸ್ಟ್ ಅವರನ್ನೆಲ್ಲ ಕರ್ಕೊಂಡು ಬರ್ತಾರೆ. ಉಮೇಶ್ ನನ್ನ ಪ್ರಾಡಕ್ಟೇ ಅಂತ ಹೇಳ್ಬೋದು, ಅವರು ಹೇಳ್ಕೊಳ್ತಾರೆ. ಹಾಗೆ ಈಗ ಗಂಗಾ ಕಾವೇರಿನಲ್ಲೂ ಮಾಡಿದ್ರು ಉಮೇಶ್. ನಮ್ಮ ಸಿನಿಮಾಲ್ಲೇ ಇನ್ನೂ 10 ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಹಾಗೆ ಇನ್ನೂ ನಮ್ಮ ಲಕ್ಷ್ಯ ಅಂತಿದ್ದಾರೆ, ನಿಖಿ ಅಂತಿದ್ದಾರೆ. ಈಗ ಜೋಗಿ ಎಂಟ್ರಿ ಕೊಟ್ಟಾರ ಅಂತಂದ್ರೆ ನಮ್ಮನ್ನೇ ತಳ್ಳಿಬಿಟ್ಟು ಹೋಗಂಗಿದ್ದಾರೆ. ಅವರು ಅಷ್ಟು ಜೋರಾಗಿದ್ದಾರೆ. ಯಾಕಂದರೆ ನಾ ಹೇಳ್ತಾ ಇರೋದು ಒಂದು ಖುಷಿ ಗರ್ವ ಅಂತಾರೆ. ಖುಷಿ ನಮಗೆ ತುಂಬ ಒಂಥರ ಖುಷಿಯಾಗುತ್ತೆ. ಇಂಥವ್ರು ಮುಂದೆ ಹೋಗ್ತಾರೆ ಅಂದ್ರೆ ತುಂಬಾ ಖುಷಿಯಾಗುತ್ತೆ. ಮನಸ್ಸುಗಳ ಮಾತು ಮಧುರದಲ್ಲಿ 5-6 ಜನ ಹೊಸ ಎಂಟ್ರಿ ಕೊಟ್ಟಿದ್ದೀನಿ. ಅವ್ರು 5-6 ಜನರು ಇವು ಫಿಕ್ಸ್ ಆಗಿದ್ದಾರೆ. ಅಂದರೆ ನಾವು ಈಗ ಒಂದು ಟೀಚಿಂಗು ಅಂದರೆ ಒಂದು ಮಾಸ್ಟರ್ ಥರ ಸ್ಟೂಡೆಂಟ್ಸ್ನ ಸ್ಕೂಲಲ್ಲಿ ಒಬ್ಬ ಮಾಸ್ಟ್ರನ್ನ ಮುಂದೆ ಅವನು ಕಲಿಸಿದ್ದಾನೆ ಅಂತಂದರೆ ಮುಂದೆ ಹೋಗಿದ್ದಾರೆ ಅಂದರೆ ಅವಾಗ ನಮಗೂ ಖುಷಿಯಾಗುತ್ತೆ. ಏನು ನನ್ನ ಕಲಿಕೆ ಏನಿದೆ ಅದು ಪ್ರಾಪರಾಗಿದೆ, ಅವ್ರು ಮುಂದೆ ಹೋಗ್ತಿದ್ದಾರೆ ಅನ್ನೋದು ಅದೊಂದು ಖುಷಿ ಇರುತ್ತೆ. ಹಾಗೆ ಅಕ್ಕಮಹಾದೇವಿ ಚಿತ್ರ ಇದು ಒಂದು ಶರಣ ತತ್ವ. ನಾವು ಕಲ್ಯಾಣ ನಾಡಿನಲ್ಲಿದ್ದೀವಿ.
ಶರಣರ ತತ್ವ ಈಗ ಯಾರೇ ಇರಲಿ, ಈಗ ಲಿಂಗಾಯತ್ರಿ ಅಂತಿಲ್ಲ, ಇಲ್ಲಿ ಎಲ್ಲರ ಮನಸ್ಸಿನಲ್ಲೂ ಶರಣರು ಏನು ಮಾಡಿದ್ದಾರೆ, ತಲೆ ತುಂಬ ತುಂಬ್ಕೊಂಡು ಬಿಟ್ಟಿದ್ದಾರೆ. ಅದು ನಮ್ಗೆ ಬರ್ತಾ ಇರುತ್ತೆ. ಹಾಗಾಗಿ ಕಲ್ಯಾಣ ಕುವರ ಬಾಲ್ಕಿ ಚನ್ನಬಸಪ್ಪ ದೇವರು ಮತ್ತು ಜಗನ್ಮಾತೆ ಅಕ್ಕಮಹಾದೇವಿ, ಈ ಜಗನ್ಮಾತೆ ಅಕ್ಕಮಹಾದೇವಿ ಜೀವನ ಚರಿತ್ರೆ ಆಧಾರಿತ ಚಿತ್ರ. ಅನೇಕ ಶರಣರು ಇಲ್ಲಿ ಏನಿದ್ರು ಆ ಶರಣರೇ ಇಲ್ಲಿ ನಮ್ಮಲ್ಲಿ ಇನ್ನೋರು ಏನಾಗಿದ್ದಾರೆ, ನಿಜವಾದ ಶರಣರು ಇಲ್ಲಿ ಶರಣರಾಗಿಬಿಟ್ಟಿದ್ದಾರೆ. ನಿಜವಾದ ಶರಣರು ಅಂದರೆ ಜೋಗಿಯವ್ರು ಥರ, ಜೋಗಿಯವ್ರು ಒಬ್ಬರೇ ಅಲ್ಲ, ಕಿನ್ನರ್ ಬ್ರಹ್ಮಯ್ಯ ಮಾಡಿದ್ದು ಒಬ್ಬರು ಕೇದಾರ್ ಅಂತಿದ್ದಾರೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಕ್ಕಿ ಅಂತಿದ್ದಾನೆ, ದನಕಾಯಿ ಹುಡುಗಂದು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಅವನು ಶ್ರೀಶೈಲನಲ್ಲಿ ಆ ಗುಡ್ಡಗಾಡಿನಲ್ಲಿ ಹೆಂಗಿರ್ತಾರೋ ದನಕಾರು ಆ ಥರದಲ್ಲಿ ಪಾತ್ರ ಮಾಡಿದ್ದಾನೆ. ಇನ್ನೂ ಅನೇಕರು ತುಂಬ ಒಳ್ಳೊಳ್ಳೆ ಪಾತ್ರ ಮಾಡಿದ್ದಾರೆ ಚೆನ್ನಾಗಿ. ಎಲ್ಲರೂ ಹೆಸರು ಹೇಳಲಿಕ್ಕಾಗಲ್ಲ. ಹಾಗಂತ ಬರೀ ಬೀದರ್ದವರೇ ಮಾಡಿಬಿಟ್ಟು ಏನೋ ಇವನು ವಿಷ್ಣುಕಾಂತ್ ಸುತ್ತಿದ್ದಾನೆ ಅನ್ನಂಗಲ್ಲ. ಒಳ್ಳೊಳ್ಳೆ ಕಲಾವಿದರು ಕೂಡ ಅವಾರ್ಡಿ ಒಳ್ಳೊಳ್ಳೆ ಹೆಸರು. ರಂಗಭೂಮಿ ಕಲಾವಿದೆ ಅಂತ ಒಬ್ಬರು ಇದ್ದಾರೆ, ಹೇಲನ್ ಅಂತ, ಮೈಸೂರು ಹೇಲನ್ನು. ಅವ್ರನ್ನ ಗುರ್ಸದೇ ಇರೋರು ಕನ್ನಡದಲ್ಲಿ ಯಾರೂ ಇಲ್ಲ. ತುಂಬ ಸಿನಿಮಾಗಳಲ್ಲೂ ಮಾಡಿದ್ದಾರೆ. ಎಲ್ಲಕ್ಕಿಂತ ಮೇನ್ ಅವ್ರು ರಂಗಭೂಮಿ ಕಲಾವಿದರು. ಅವರು ಅಕ್ಕಮಹಾದೇವಿ ತಾಯಿ ಪಾತ್ರ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಸುಚೇಂದ್ರ ಪ್ರಸಾದ್ ಅಂತ, ಸುಚೇಂದ್ರ ಪ್ರಸಾದ್ ಅಂದರೆ ಕನ್ನಡ ಅಂತಾರೆ ಎಲ್ಲರೂ ನಮ್ಮಲ್ಲಿ ಇಂಡಸ್ಟ್ರಿನಲ್ಲಿ ಹೊರಗಡೆ ಎಲ್ಲ. ಅಂದರೆ ಅವರು ಸುಚೇಂದ್ರ ಪ್ರಸಾದ್ ಅವರು ಎಷ್ಟು ಸ್ಪಷ್ಟತೆ ಅಂದರೆ ಸುಮಾರು ದಿವಸ ಅವರು ಬರೀ ಕನ್ನಡ ಮಾತಾಡೋದೇ, ಬೇರೆ ಯಾವುದೂ ಭಾಷೆ ಮಾತಾಡೋದೇ, ಒಂದು ಚಿಕ್ಕ ವರ್ಡ್ ಮೇಡಮ್ ಬೇರೆ ಯಾವುದೂ ಬಳಸೋದೇ ಒತ್ತಕ್ಷರ ದೀರ್ಘಾಕ್ಷರಗೂ ಪ್ರಾಮುಖ್ಯತೆ ಕೊಟ್ಬಿಟ್ಟು ಮಾತಾಡ್ತಾರೆ. ಅಲ್ಲಮ್ಮ ಪ್ರಭು, ಅದನ್ನ ಹೇಳಿ ಹೊರಟಿದ್ದೀನಿ, ಇದು ಬ್ಯಾಕ್ಗ್ರೌಂಡ್ ಅವ್ರದ್ದು. ಅವರು ಅಲ್ಲಮ್ಮ ಪ್ರಭುದು ಮಾಡಿದ್ದಾರೆ. ಹಾಗೆಯೇ ತಬಲಾ ನಾಣಿ ಅವ್ರ ಹೆಸರು ಕೇಳಿದ್ರೆ ಎಲ್ಲರೂ ನಗಾಡ್ತಾರೆ. ಇಲ್ಲಿ ಕೌಶಿಕ ಮಹಾರಾಜಂದು ಆಪ್ತ ಮಿತ್ರನೂ ಆಗಿರ್ತಾನೆ, ಅವನೊಬ್ಬ ಮಂತ್ರಿನೂ ಆಗಿರ್ತಾನೆ. ಅಲ್ಲಿ ಕಾಮಿಡಿನೂ ಬೇಕು, ಹಾಗೇ ಒಂದು ಕ್ರಿಮಿನಲ್ಲು. ಮಾದೇವಿಗೆ ಎತ್ತಕೊಂಡು ಬಂದರೆ ಎತ್ತಕೊಂಡು ಬರಬೇಕು, ಅವ ರಾಜ ಆಜ್ಞೆ ಹೇಳಿದ್ರೆ ಅವನು ಏನು ಹೇಳಿದ್ದು ಮಾಡಬೇಕು. ಆ ಥರದಲ್ಲಿ ತಬಲಾ ನಾಣಿಯವ್ರು ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ನಾನು ಮಹಾರಾಜನ ಪಾತ್ರ, ಕೌಶಿಕ್ ಮಹಾರಾಜನ ಪಾತ್ರ ಮಾಡಿದ್ದೀನಿ. ಹಾಗಾಗಿ ಇನ್ನೂ ಅನೇಕರು ನುರಿತ ಕಲಾವಿದರು ಇದ್ದಾರೆ. ಹಾಗೆ ಕಲಾವಿದರು ಹೇಳಿದ್ರೆ ಎಷ್ಟು ಸಾವಿರ ಅಂತೀರಿ ಹೇಳಬೇಕಲ್ಲಿಗೆ, ಅಷ್ಟು ಕಲಾವಿದರು ಇದ್ದಾರೆ ಇದರಲ್ಲಿ. ಬಟ್ ಅವೆಲ್ಲ ಜೂನಿಯರ್ಸ್ ಏನಿದೆ ಅದು ನಾವು ಕೌಂಟಿಗೆ ಹೇಳಿಕ್ಕೆ ಬರೋಲ್ಲ. 65 ಜನ ಕಲಾವಿದರು ಇದರಲ್ಲಿ ಏನಿದ್ದಾರೆ, ಡೈಲಾಗ್ ಹೇಳೋಂಥವ್ರು ಕಲಾವಿದರಿದ್ದಾರೆ. ಅದರಲ್ಲಿ ಒಂದು 10-12 ಜನ ಏನು ಮುಖ್ಯವಾಗಿ ಬರ್ತಾರೆ, ತಂದೆ ತಾಯಿ ಗುರು ಇವೆಲ್ಲ ಪಾತ್ರ. ಇದು ಆದಮೇಲೆ ಶರಣರದೊಂದು ನಾವು ಏನು ತೊಗೊಂಡಿದ್ದೀವೋ ಅದರಲ್ಲಿ ನಾವು ತೊಗೊಂಡಿದ್ದೇನಿದೆ, ಕಿನ್ನರ್ ಬ್ರಹ್ಮಯ್ಯ, ಮಡಿವಾಳ ಮಾಚಿದೇವ, ಸಿದ್ದರಾಮೇಶ್ವರ, ಚೆನ್ನಬಸವಣ್ಣ ಈ ಪಾತ್ರಗಳಿಗೆ ಏನು ತೊಗೊಂಡಿದ್ದೀವೋ ಹೈಲೈಟ್ ಆಗಿರ್ತವೆ ಅನುಭವ ಮಂಟಪದಲ್ಲಿ. ಅವರೆಲ್ಲನೂ ಒಳ್ಳೊಳ್ಳೆಯದು. ಈಗ ನಾನು ಇವ್ರು ಹೇಳಿದಂಗೆ ಇನ್ನೊಬ್ಬರು ಬಾತಂಬ್ರದೊಬ್ಬರು ಇದ್ದಾರೆ, ಯಾರೇ ಸ್ವಾಮಿಗಳು ಬಂದರು ವೇದಿಕೆ ಮೇಲೆಲ್ಲ ಅವರೇ ಆ್ಯಂಕರಿಂಗ್ ಮಾಡ್ತಾರೆ, ದೀಪಕ್ ಥಮ್ಕೆ ಅಂತ. ಅವ್ರದ್ದು ತುಂಬ ಸ್ಪಷ್ಟವಾಗಿ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮುಖದಲ್ಲಿ ನೋಡಿದ್ರೆ ಅವ್ರ ಪರ್ಸನಾಲಿಟಿ ಚೆನ್ನಬಸವಣ್ಣ ಸಾಕ್ಷಾತ್ ಬಂದು ನಿಂತ್ಕೊಂಡಂಗೆ ಅದೇ ಥರದಲ್ಲೇ ಇದ್ದಾರೆ. ಹಾಗಾಗಿ ಎಲ್ಲ ಒಳ್ಳೊಳ್ಳೆ ಪಾತ್ರ ಮಾಡೋರನ್ನ ಆಯ್ಕೆ ನಾವು ಆ ಥರ ಎಲ್ಲ ಒಂದು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿದ್ವಿ. ಎಲ್ಲ ನಮ್ಮ ಲೋಕಲ್ನಲ್ಲಿ ಮಾಡಿರೋರು ಅವರು ಚಿತ್ರರಂಗದವ್ರು ಅಲ್ಲ ಅನ್ನೋ ಥರದಲ್ಲಿಲ್ಲ, ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಸರ್, ಈಗ ಇದು ನಿಮ್ಮ ಚಿತ್ರ ನೋಡೋದಾದರೆ ವೀಕ್ಷಕರು ಯಾಕೆ ನೋಡಬೇಕು ಅನ್ನೋದಾದರೆ ಏನು ಹೇಳ್ತೀರಿ? ಯಾಕೆ ನೋಡಬೇಕು ಅನ್ನೋಂಗಿದ್ರೆ ನೋಡಲೇಬಾರ್ದಂತ ಮನೇಲಿ ಕೂತ್ಕೊಂಡ್ರು ನೋಡೋಂಗಿಲ್ಲ, ನೋಡಲೇಬೇಕನ್ನಂಗಿದ್ರೆ ನೋಡ್ತಾರೆ. ಪ್ರೇಕ್ಷಕರಂದರೆ ಈಗ ನಮ್ಮ ಕನ್ನಡ ನಾಡೇ ಒಂದು ಶರಣರ ನಾಡು. ಇದು ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ, ಒಂದು ಶರಣರು, ಬಸವಣ್ಣ, ಅಕ್ಕಮಹಾದೇವಿ ಮೊಟ್ಟ ಮೊದಲ ಕವಿತ್ರಿ ಅಂತ ಹೇಳ್ತೀವಿ. ಮೊಟ್ಟ ಮೊದಲ ಕವಿತ್ರಿ ವಚನಗಳು ಬರೆದಿದ್ದು ಮೊಟ್ಟ ಮೊದಲ ಕವಿತ್ರಿ ಅಕ್ಕಮಹಾದೇವಿ ಆಗಲ್ಲ, ಆದರೆ ಸ್ವರ ವಚನಗಳನ್ನು ಬರೆದು ಆಮೇಲೆ ಆ ಕಾಲದಲ್ಲಿ ಒಂದು ಮಹಿಳೆ ಮನೆಯಿಂದ ಹೊರಗೆ ಬರಲಾರ್ದಂಥ ಒಂದು ಕಾಲ ಇತ್ತು. ಅಂಥ ಕಾಲದಲ್ಲಿ ಹುಟ್ಟಿ ಬೆಳೆದು ತನ್ನ ದಿಟ್ಟತನದ ಒಂದು ನಿಲುವೇನಿತ್ತು, ಆ ನಿಲುವಿನಲ್ಲಿ ಬದುಕಿ ಬಾಳಿರೋದನ್ನು ಕತೆ ಪ್ರತಿಯೊಂದು ಹೆಣ್ಣಿಗೂ ನೋಡ್ಬೇಕಂತ ಅನಿಸುತ್ತೆ. ಹಾಗೆಯೇ ಇವಾಗ ನಮ್ಮಲ್ಲಿ ನಾವು ಇವಾಗ ಗಂಡಸರಿದ್ರು ಕೂಡ ಬರೀ ಹೆಣ್ಮಕ್ಳು ಅಷ್ಟೇ ಅಲ್ಲ, ನನ್ನ ಮಗಳು ಹೇಗಿರಬೇಕು, ಭಕ್ತಿ ಭಾವ ಮತ್ತೊಂದು ಇನ್ನೊಂದು ಎಲ್ಲ ಇರಬೇಕು. ಎಲ್ಲಕ್ಕಿಂತ ಮೇನ್ ನಮ್ಮಲ್ಲಿ ಶಿವತತ್ವ ಅನ್ನೋದು ತುಂಬ ಮುಖ್ಯ ಇದೆ. ಅದು ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಶಿವತತ್ವದ ಬಗ್ಗೆ ಎಲ್ಲರೂ ನಾವು ಒಂಥರ ಶರಣಾಗಿ ನಾವು ಭಕ್ತಿ ಭಾವದಿಂದ ನೋಡ್ತೀವಿ. ಅಂಥ ಶಿವತತ್ವದಲ್ಲಿ ಅತ್ಯಂತ ಒಂದು ಮುಂಚೂಣಿಯಲ್ಲಿ ನಮ್ಮ ಶರಣರಲ್ಲಿ ಬರೋದು ಅಕ್ಕಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭು. ಹಾಗಾಗಿ ಶಿವಭಕ್ತರು, ಶಿವತತ್ವ, ಅಕ್ಕಮಹಾದೇವಿ, ಮಹಿಳೆ, ದಿಟ್ಟ ನಿಲುವು, ವಚನಗಾರ್ತಿ ಇದನ್ನೆಲ್ಲವೂ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟು ನೀವು ಯಾರದೇ ಹೆಸರು ಹೇಳ್ರಿ, ಬಸವಣ್ಣರ ಹೆಸರು ಹೇಳ್ತಂದ್ರೆ ಎರಡನೇ ಹೆಸರೇ ಅಕ್ಕಮಹಾದೇವಿ ಅಂತಾರೆ. ಕ್ರಾಂತಿಯುಗಿ ಬಸವಣ್ಣ ಅಂತ ಸಿನಿಮಾ ಮಾಡಿದ್ದು ನಮ್ಮಲ್ಲಿ ಎತ್ತಿನ ಗಾಡಿ ಕಟ್ಕೊಂಡು ಬಂದುಬಿಟ್ಟು ನೋಡ್ತಿದ್ರು. ಈಗ ಬೈಕಲ್ಲಿ ಇದರಲ್ಲಿ ಬರ್ತಾರೆ, ನಮ್ಗೆ ಆ ನಂಬಿಕೆ ಇದೆ. ಕಾರಣ ಅಕ್ಕಮಹಾದೇವಿ ತುಂಬ ಒಂಥರ ಸ್ಪಷ್ಟವಾದ ಒಳ್ಳೆ
ಜೊತೆಗೆ ಒಂದು ಕಾಮಿಡಿನೂ ಇದೆ ಇದರಲ್ಲಿ, ರೊಮ್ಯಾಂಟಿಕ್ ಆಗಿದೆ. ಮಹಾರಾಜಂದು ಏನು ಪಾರ್ಟ್ ಬರುತ್ತೋ, ಮಹಾರಾಜಂದು ಬಂದಿದ್ದ ತಕ್ಷಣ ಒಂದು ರೊಮ್ಯಾಂಟಿಕ್ ಆಗಿಯೇ ಸ್ಟಾರ್ಟ್ ಆಗುತ್ತೆ. ಮಂತ್ರಿ ಏನಿದ್ದಾನೋ ಅಲ್ಲೂ ಕಾಮಿಡಿ ಇದೆ, ಹಾಸ್ಯ ಇದೆ. ಆಮೇಲೆ ಇವೆಲ್ಲದ್ರ ಮಧ್ಯದಲ್ಲಿ ಅಕ್ಕ ಮಹಾದೇವಿ ಭಕ್ತಿ ಇದೆ. ಒಂದು ಕಡೆ ಭಕ್ತಿ, ಇನ್ನೊಂದು ಕಡೆ ರಸಿಕತನ, ಎರಡರ ಮಧ್ಯದಲ್ಲಿ ಭಕ್ತಿ ಗೆಲ್ಲುತ್ತೆ. ರಸಿಕತನ ಅಂದರೆ ಅವನೇನು ಕೆಟ್ಟದಾಗಿ ನಡ್ಕೊಳ್ಳಲ್ಲ, ಆದರೂ ಒಂದು ಭಕ್ತಿದಲ್ಲಿ ಸೋತು ಹೋಗ್ಬಿಟ್ಟು ಶರಣನಾಗ್ತಾನೆ. ವಿಜಯ್ ವಿಷ್ಣುಕಾಂತ್ ಸರ್, ಈ ಬಹುತೇಕ ಚಿತ್ರೀಕರಣಗಳು ನಿಮ್ಮದು ಈ ಮುಂಚೆನೂ ಕೇಳಿದ್ದೀನಿ, ಮತ್ತು ಇದು ಒಂದು ಬೇರೆ ರೀತಿ. ಈ ಹಿಂದೆ ನೀವು ಕಲ್ಯಾಣ ಕುವರ, ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚಿತ್ರಗಳನ್ನು ಮಾಡಿದ್ರಿ. ಬಹಳಷ್ಟು ಜನರು ಇದಕ್ಕೆ ಪ್ರೋತ್ಸಾಹ ಕೂಡ ನೀಡಿದರು. ಸೊ ನೀವು ಮಾಡ್ತಕ್ಕಂಥ ಬಹುತೇಕ ಚಿತ್ರಗಳು ಮಹಾಪುರುಷರನ್ನು ಒಳಗೊಂಡಿರ್ತಕ್ಕಂಥ ಸಂದೇಶಗಳನ್ನು ಸಾರ್ತಕ್ಕಂಥ ಚಿತ್ರ. ಇದು ಭಕ್ತಿ ಪ್ರಧಾನ ಚಿತ್ರ ಕೂಡ ಹೌದು. ಸೊ ಈ ಸಂದರ್ಭದಲ್ಲಿ ನಿಮಗೆ ನೀವು ಕಲಾವಿದರುಗಳನ್ನು ನೋಡ್ಕೋಬೇಕು. ಎಷ್ಟೋ ಕಲಾವಿದರು ಇರ್ತಾರೆ. ನೀವೇ ನಿರ್ಮಾಪಕರಾಗಿದ್ದೀರಿ, ನಿರ್ದೇಶಕರಾಗಿದ್ದೀರಿ, ಕಲಾವಿದರು ಕೂಡ ಈ ಚಿತ್ರದಲ್ಲಿ ಇದ್ದೀರಿ. ಸೊ ಅಷ್ಟು ಕಲಾವಿದರನ್ನು ನೋಡ್ಕೊಳ್ಬೇಕು. ಟೆಕ್ನಿಷಿಯನ್ಸ್ ಇರ್ತಾರೆ, ಛಾಯಾಗ್ರಾಹಕರು ಇರ್ತಾರೆ, ಎಷ್ಟೋ ಜನ ಆರ್ಟಿಸ್ಟ್ಗಳಿರ್ತಾರೆ. ಸೊ ಅವರೆಲ್ಲರನ್ನ ನೀವು ನೋಡ್ಕೋಬೇಕು, ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕು. ಸೊ ಇದರ ಮಧ್ಯೆ ಚಿತ್ರೀಕರಣ ಖರ್ಚು ವೆಚ್ಚ ಜೊತೆಗೆ ಈ ವಾಪಸಿ ಅಂತಾರಲ್ಲ, ನೀವು ಎಷ್ಟು ಹಾಕಿ ಎಷ್ಟು ತೆಗೆದ್ರಿ ಅಂತಕ್ಕಂಥದ್ದು ಭಾಳಷ್ಟು ಲೆಕ್ಕಾಚಾರಗಳಾಗ್ತವೆ. ಸೊ ಆ ರೀತಿ ನೋಡೋದಾದರೆ ಈ ಹಿಂದೆ ತೆಗೆದಿರ್ತಕ್ಕಂಥ ಚಿತ್ರಗಳಿಂದ ನಿಮಗೆ ಯಾವ ರೀತಿ ಪ್ರೋತ್ಸಾಹ ಸಿಕ್ತು ಅಂತ ಹೇಳೋದಾದರೆ ಏನು ಹೇಳ್ತೀರಿ ಅಂತ? ಒಂದು ನೀವು ಹೇಳ್ತಾ ಇರೋದು ಸತ್ಯ ಮಾತೆ. ಯಾಕಂದರೆ ಈಗ ಬಸವಣ್ಣವರು ಏನು ಹೇಳಿದರು, ಒಂದು ಕಾಯಕ ಮತ್ತೊಂದು ದಾಸೋಹ. ಅಂದರೆ ನಮ್ಮ ಇದರಲ್ಲಿಂದು ಏನು ಹೇಳ್ತಾರೆ, ಬಿಸ್ನೆಸ್ ವಿಷಯದಲ್ಲಿ ಒಂದು ಪ್ರೊಡಕ್ಷನ್, ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಅಂತ. ಬರೀ ಪ್ರೊಡಕ್ಷನ್ ಮಾಡಿ ಇಟ್ಕೊಂಡಿದ್ರೆ ಆಗಲ್ಲ, ಅದಕ್ಕೆ ಡಿಸ್ಟ್ರಿಬ್ಯೂಷನು ಭಾಳ ಅವಶ್ಯಕತೆ ಇರುತ್ತೆ. ಹಾಗೆ ನಮ್ಮ ನಿರ್ಮಾಪಕರಿಗೆ ಅದು ತುಂಬ ನೆಸೆಸಿಟಿ ಇದೆ. ಅದು ನಮ್ಮ ವೀಕ್ಷಕರು ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಇಂಥವ್ರು ಕಷ್ಟಪಟ್ಟುಬಿಟ್ಟು, ನಾನು ಮಧ್ಯಮದಿಂದ ತುಂಬ ಏನು ಶ್ರೀಮಂತನೇನಲ್ಲ, ನಾನೊಬ್ಬ ಇಂಜಿನಿಯರು, ಕಷ್ಟಪಟ್ಟು ದುಡಿತೀನಿ, ಕಮ್ಮಿ ಬಿದ್ದರೆ ಅಲ್ಲಿ ಇಲ್ಲಿ ಎಲ್ಲೋ ಸಾಲ ಪಾಲ ಮತ್ತೊಂದು ಇನ್ನೊಂದು ಬಿಟ್ಟು ಮಾಡ್ತೀವಿ. ಅದನ್ನು ತುಂಬ ಹೇಳ್ಕೊಳ್ಬಾರ್ದು ಹಂಗೆ ಹಿಂಗೆ ಅಂತ ಅದೆಲ್ಲ. ಯಾಕಂದ್ರೆ ಎಲ್ರಿಗೊಂದು ಆತ್ಮಸ್ಥೈರ್ಯ, ಗೌರವ ಮತ್ತೊಂದೆಲ್ಲ ಇರುತ್ತೆ. ಅದು ಕಮ್ಮಿ ಆದರೆ ಮನುಷ್ಯನಿಗೆ ಒಂದು ಏಳಿಗೆ ಆಗಲ್ಲ. ಹಾಗೆ ಈ ಸಿನಿಮಾ ಒಂದು ತಯಾರಿಕೆಯಲ್ಲಿ ನಾವೆಲ್ಲೂ ಕಮ್ಮಿ ಮಾಡಿಲ್ಲ. ಆ ಸಿನಿಮಾಕ್ಕೆ ಏನು ಬೇಕೋ ಅದಕ್ಕೆ ಪಕ್ಕ ಕೊಟ್ಟಿದ್ದೀವಿ. ಇನ್ನೊಂದು, ನೀವು ಟೆಕ್ನಿಷಿಯನ್ ಮತ್ತು ಆರ್ಟಿಸ್ಟಿಗೆ ನೀವೆಲ್ಲ ದುಡ್ಡು ಅಂತ ಹೇಳಿದ್ರಲ್ಲ ಮೇಡಮ್, ಅವರು ನಮ್ಮ ಟೆಕ್ನಿಷಿಯನ್ ಎಷ್ಟು ಜನ ಕೆಲಸ ಮಾಡ್ತಾರೋ, ಒಂದೊಂದು ಮನೆಯಲ್ಲಿ 4 ಜನ 5 ಜನ 10 ಜನ ಅವ್ರ ಕುಟುಂಬ, ಅವರಿಗೆ ದುಡ್ಡು ಕಳಿಸ್ಬೇಕು. ಅವರು ಕಲಾವಿದರು ನಮ್ಮ ಜೊತೆ ಕೆಲಸ ಮಾಡ್ತಿದ್ರೆ ಮನೆಯಲ್ಲಿ ಅವರು ಊರಿಗೆ ದುಡ್ಡು ಕಳಿಸ್ಬೇಕು, ಹಾಗೆ ಟೆಕ್ನಿಷಿಯನ್ಗೆ ಕಳಿಸ್ಬೇಕು. ಹಾಗೆ ಸುಮಾರು ಕುಟುಂಬಗಳು ಬದುಕ್ತವೆ. ಸುಮಾರು ಕುಟುಂಬಗಳು ಒಂದು ಸಿನಿಮಾದ ಹಿಂದೆ ಬದುಕ್ತಾರೆ. ಆ ಪುಣ್ಯ ನಮಗೆ ಬರೋದು. ಅಷ್ಟು ಜನರಿಗೆ ಒಂದು ಕೆಲಸ ಕೊಟ್ಟಿದ್ದು ಪುಣ್ಯ. ಅಲ್ಲೇ ಈಗ ನಮ್ಮಲ್ಲಿ ಹೊಸದಾಗಿ ಬಂದಿರ್ತಾರಲ್ಲ ಸುಮಾರು ಜನ, ಅವರು ಇವಾಗ ನಮ್ಮ ಇಂಡಸ್ಟ್ರಿನಲ್ಲಿ ಅವರು ಟೆಕ್ನಿಷಿಯನ್ ಆಗಿನ ಆಗ್ತಾರೆ, ಕಲಾವಿದರನ್ನ ಆಗ್ತಾರೆ. ಅವೆಲ್ಲ ಪುಣ್ಯದ ಫಲವಾಗಿ ನಮ್ಗೆ ಏನಾಗುತ್ತೆ ಅಂದರೆ, ನಾವು ಮಾಡೋದು, ನಾನು ಇಂಜಿನಿಯರು, ಅಲ್ಲಿ ನನಗೆ ಕೆಲಸದಲ್ಲಿ ದುಡ್ಡು ಬರುತ್ತೆ. ಇಲ್ಲಿ ಕೆಲವೊಂದು ಕಡೆ ಕಮ್ಮಿ ಬಂದಿದ್ರು ಕೂಡ ನನಗೆ ಆ ದುಡಿಮೆನಲ್ಲಿ ದುಡ್ಡು ಬಂದಿದೆ. ಹಾಗಾಗಿ ಈ ಉದಾಹರಣೆಗೆ ಕಲ್ಯಾಣ ಕುವರ ಸಿನಿಮಾ ತುಂಬ ಹೊಗಳಿಸ್ಕೊಳ್ತು. ತುಂಬ ಅದ್ಭುತವಾದ ಸಿನಿಮಾ. 75 ದಿವಸ ಓಡಿದೆ, 1 ದಿವಸ 2 ದಿವಸ ಅಲ್ಲ. ಬಾಲ್ಕಿನಲ್ಲಿ 75 ದಿವಸ ಸಿನಿಮಾ ಓಡಿದೆ ಅಂದರೆ ಇದೊಂದು ಮಿರಾಕಲ್ಲು. ಇದು ಸಿನಿಮಾ ಇರೋದು ಈ ಕಡೆದು ಉತ್ತರ ಕರ್ನಾಟಕದ್ದು, ಅದರಲ್ಲಿ ವಿಶೇಷವಾಗಿ ಬೀದರ್ದು ಭಾಷೆಯಲ್ಲಿ ಸಿನಿಮಾ ಮಾಡಿದ್ರೆ ಒಂದು ಶೋ ಓಡಲ್ಲ. ಆದರೆ ನಾನು ಮಾಡಿದ್ದ ಸಿನಿಮಾ 75 ದಿವಸ ಓಡಿದೆ ಅಂದರೆ ನನ್ನ ತೃಪ್ತಿನೇ ಇಲ್ಲಿಗೆ. ದುಡ್ಡು ಸ್ವಲ್ಪ ಕಮ್ಮಿ ಬಂದಿರ್ಬೋದು. ಆ ದುಡ್ಡು ಸ್ವಲ್ಪ ಕಮ್ಮಿ ಬಂದಿದ್ದು ನನಗೇನಾಯಿತು, ಲೇಔಟ್ ಕೆಲಸ ಮಾಡಿದೆ ಅಲ್ಲಿ. ಆ ಚನ್ನಬಸವಣ್ಣ ಕೊಟ್ಟರು, ದೇವ್ರು ಕೊಟ್ಟರು, ಮತ್ತೊಬ್ಬರು ಕೊಟ್ಟರು. ಅಲ್ಲಿ ನಾನು ಫಿಕ್ಸ್ ಆದಮೇಲೆ ಅಲ್ಲಿ ನನಗೆ ದುಡ್ಡು ಬಂತು. ಒಂದರಲ್ಲಿ ಬರುತ್ತೆ, ಒಂದರಲ್ಲಿ ಹೋಗುತ್ತೆ. ಒಟ್ಟಿನಲ್ಲಿ ಜೀವನ ಮಾಡೋಕ್ಕೆ ಯಾವುದೋ ಒಂದು ಮೂಲದಿಂದ ದುಡ್ಡು ಬರುತ್ತೆ. ಬಂದಿರುವಾಗ ಯಾವುದೋ ಅಂದ್ರೆ ಅಂತಿಂಥದ್ದಲ್ಲ, ಒಳ್ಳೇದು ಶುದ್ಧ ಕಾಯಕನೇ ಹೇಳಿದ್ನಲ್ಲ ಇವಾಗ ಲೇಔಟ್ ಮಾಡಿದ್ದಂತ. ಹಾಗೆ ಅಲ್ಲಿ ಬಂದಿದ್ದೆಲ್ಲ ತಂದು ಇಲ್ಲಿ ಹಾಕೋದು, ಒಳ್ಳೊಳ್ಳೆ ಸಿನಿಮಾ ಮಾಡೋದು, ತುಂಬ ಜನ ಮೆಚ್ಕೊಳ್ತಾರೆ. ಇಲ್ಲಿ ನಮಗೆ ಆಡಿಯನ್ಸು ಲಕ್ಷಗಟ್ಟಲೆ ಥಿಯೇಟ್ರದಲ್ಲಿ ನೋಡೋದೇ ಇದ್ದರೆ, ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ದು ಸಿನಿಮಾದ ಒಂದೊಂದು ಶೇರ್ನಲ್ಲಿ ನೋಡಿ 8 ಮಿಲಿಯನು 10 ಮಿಲಿಯನ್ 15 ಮಿಲಿಯನ್ ಒಂದೊಂದು ಶೇರ್ನಲ್ಲಿ. ಅದು ಅಷ್ಟು ಜನ ನಮ್ಮ ಸಿನಿಮಾ ನೋಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ನಾವು ಸಕ್ಸಸ್ ಅಂತ, ಪಕ್ಕಾ ಸಕ್ಸಸ್, ಯಶಸ್ವಿ ಅಂತ. ಯಶಸ್ವಿ ನಾವು ಆಗಲಿಲ್ಲ ಅಂದಿದ್ರೆ ನಮ್ಗೆ ಅವಾರ್ಡ್ ಬರೋಲ್ಲ. ಆಲ್ರೆಡಿ 2 ಸಿನಿಮಾಗೆ ನಂಗೆ ಅವಾರ್ಡ್ ಬಂದಿದೆ. ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ 2 ಅವಾರ್ಡ್ ಬಂತು, ಕಂಠದಾನ ಕೊಟ್ಟಿದ್ದವ್ರಿಗೆ ಬಂತು, ಸಿನಿಮಾಗೆ ಬಂತು. ಗಂಗಾ ಕಾವೇರಿಗೆ ಮ್ಯೂಸಿಕ್ಕು ಸಂಗೀತ ಸಾಹಿತ್ಯಕ್ಕೆ ಬಿಡ್ತು. ಅಲ್ಲಿಗೆ ನಾವು ಒಂದು ಫ್ರೇಮಲ್ಲಿ ಇದ್ದೀವಿ ಅಂತ ಆಯ್ತಲ್ಲ. ಅಲ್ಲಿಗೆ
ಕಲ್ಯಾಣ ಕುವರ ಏನಿದೆ ಇವಾಗ ನಿರೀಕ್ಷೆಯಲ್ಲಿ ಇದ್ದೀವಿ, ಅದು ಒಂದು ಅವಾರ್ಡ್ ಬರ್ಬೋದೇನೋ ಅಂತ. ಅಕ್ಕ ಮಹಾದೇವಿ ಅದ್ಭುತವಾಗಿ ಮಾಡಿದ್ದೀವಿ ಅಂತ ನಾವು ಹೇಳ್ತೀವಿ, ನಮ್ಮ ಟೆಕ್ನಿಷಿಯನ್ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಸಾಕಷ್ಟು ಶೂಟಿಂಗ್ದಲ್ಲೇ ಕಣ್ಣೀರು ಕೂಡ ಇಟ್ಟಿದ್ದಾರೆ. ಅಂಥದ್ದೆಲ್ಲನೂ ಇದೆ ಅಂದ್ರೆ ಕಣ್ಣೀರು ಇಟ್ಟಿದ್ದಾರೆ ಅಂದರೆ ಶರಣರು ಅಳಲ್ಲ, ಆದರೂ ಆ ಸಂದರ್ಭದಲ್ಲಿ ಅನಿಸುತ್ತಾಗೆ ಆ ಥರದಲ್ಲೆಲ್ಲ ಆಗಿದೆ. ಹಾಗಾಗಿ ಇದೊಂದು ಉತ್ತಮ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ. ಯಶಸ್ವಿ ಆದರೆ ಮತ್ತೆ ಶರಣರ ತತ್ವದ್ದು ಸಿನಿಮಾ ಮಾಡ್ತೀವಿ, ಇಲ್ಲಾಂದರೆ ಕಮರ್ಷಿಯಲ್ ರೆಡಿ ಇದೆ. ನಾವೇನು ಎದೆ ಗುಂದ್ಬಿಟ್ಟು ಇದು ಹೋಯ್ತು ಇದು ಏನಾಯಿತು ಹಾಗೀಗೆಲ್ಲ ಏನಿಲ್ಲ, ಅದು ಹೇಳ್ತಾರಲ್ಲ. ಈ ಚಿತ್ರ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತಾ ಹೆಂಗೆ ಅಂತ? ಖಂಡಿತ. ನೀವು ಕರ್ನಾಟಕ ಅಂತ ಅಂದ್ಕೊಂಡಿದ್ದೀರಾ, ಕರ್ನಾಟಕ ಬಿಟ್ಬಿಟ್ಟು ಮಹಾರಾಷ್ಟ್ರದಲ್ಲಾಗುತ್ತೆ, ಆಂಧ್ರದಲ್ಲಾಗುತ್ತೆ, ದುಬೈದಲ್ಲಾಗುತ್ತೆ, ಅಮೇರಿಕಾದಲ್ಲಾಗುತ್ತೆ, ಲಂಡನ್ನಲ್ಲಾಗುತ್ತೆ. ಕನ್ನಡದಲ್ಲೇ ಸಬ್ ಟೈಟ್ಲ್ ಇರುತ್ತೆ. ಈಗ ಸಪೋಸ್ ನಾವು ದುಬೈನಲ್ಲಿ ಮಾಡಬೇಕಾದ್ರೆ ಈಗ ಆಲ್ರೆಡಿ ಪ್ಲ್ಯಾನಲ್ಲಿದ್ದೀವಿ, ಕೆಳಗಡೆ ಅರೇಬಿಕ್ ಭಾಷೆ ಇರುತ್ತಲ್ಲ, ಅಲ್ಲಿ ಅರೇಬಿಕ್ ಭಾಷೆನ ಸಬ್ ಟೈಟ್ಲ್ ಹಾಕಬೇಕು. ಈಗ ಇಂಗ್ಲೀಷ್ನಲ್ಲಿ ಸಬ್ ಟೈಟ್ಲ್ ಇರೋದು ಅದು ಇವಾಗ ಯುರೋಪ್ ಕಂಟ್ರಿಗಳಲ್ಲಿ ಆ ಕಡೆಗೆ ನಾವು ಮಾಡೋ ಪ್ಲ್ಯಾನ್ ಇದೆ. ಅಕ್ಕ ಮಹಾದೇವಿ ಸಿನಿಮಾ ಅಲ್ಲೂ ಕನ್ನಡಿಗರಿದ್ದಾರೆ, ನೋಡ್ತಾರೆ, ಅವ್ರ ಜೊತೆಗೆ ಅಲ್ಲಿನವರು ನೋಡ್ತಾರೆ. ಹಾಗಾಗಿ ಈಗ ಅಕ್ಕ ಮಹಾದೇವಿ ಸಿನಿಮಾ ನಾವು ವರ್ಲ್ಡ್ ವೈಡ್ ನಾವು ರಿಲೀಸ್ ಮಾಡ್ತಿದ್ದೀವಿ, ಬರೀ ಕನ್ನಡ ಅಷ್ಟೇ ಅಲ್ಲ, ತುಂಬ ಅದ್ಭುತವಾಗಿ ರಿಲೀಸ್ ಮಾಡ್ತೀವಿ 100%. ವಿತಿನ್ 2 months, 2 ತಿಂಗಳದೊಳಗಾಗಿ. ಯಾಕಂದ್ರೆ ನಾವು ಚಿತ್ರೀಕರಣ ಮಾಡುವಾಗಲೂ ಅಷ್ಟೇ ಹುರುಪಿನಿಂದ ಭಾಳ ಫಾಸ್ಟಾಗಿ ತುಂಬ ವೇಗವಾಗಿ ಹೋಗಿದ್ದೀವಿ. ಕಾರ್ ಎಷ್ಟು ಫಾಸ್ಟಾಗಿ ಓಡುತ್ತೋ ಏನೂ ಇದು ತೊಂದರೆ ಆಗಲಾರ್ದಂಗೆ ಆ ಸ್ಪೀಡಲ್ಲಿ ನಾವು ಹೋಗಿದ್ದೀವಿ. ಹಾಗೆ ರಿಲೀಸ್ ಕೂಡ ಅದೇ ಥರದಲ್ಲಿ ಮಾಡ್ತೀವಿ. ನಾಗರಾಜ್ ಜೋಗಿ ಅವರಿದ್ದಾರೆ. ಸೊ ಏನು ಹೇಳ್ತೀರಿ ಸರ್ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ಚಲನಚಿತ್ರದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ನಮ್ಮ ಜಿಲ್ಲೆಯಲ್ಲೇ ನಿರ್ಮಾಣ ಮತ್ತು ನಿರ್ದೇಶನ ನಮ್ಮವರೇ ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಬೀದರ್ನವರು, ಬರೀ ಬೀದರ್ನವರೇ ಅಂತ ನೀವು 2-3 ಸಲ ಉಲ್ಲೇಖಿಸಿದ್ರಿ. ಬಟ್ ವಿಶೇಷವಾಗಿ ಹೇಳಬೇಕು ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿರುವಂಥ ಸುಚಂದ್ರ ಪ್ರಸಾದ್ ಸರ್ ಆಗಲಿ, ತಬ್ಲಾ ನಾಣಿ ಸರ್ ಆಗಲಿ, ನಮ್ಮ ವೈಜನಾಥ್ ಬಿರಾದರ್ ಸರ್ ಆಗಲಿ, ಆಮೇಲೆ ಹೆಲನ್ ಮೇಡಮ್ ಅವರಾಗಲಿ, ಇಂಥವ್ರು ಭಾಳಷ್ಟು ಜನ ಇದ್ದಾರೆ. ನೀವು ನೋಡಿದ್ರೆ ಯಾವುದೇ ಒಂದು ರೀತಿಯಲ್ಲಿ ಇದು ಲೋಕಲ್ನವರೇ ಮಾಡಿರೋವಂಥ ಆ ಥರದ್ದು ನಿಮ್ಗೆ ಅನಿಸೋಂಥ ಭಾವನೆ ಇರಲ್ಲ. ಆಮೇಲೆ ಚಿತ್ರನ ನೀವು ಯಾಕೆ ನೋಡಬೇಕು ಅಂತ ನೀವು ಕೇಳಿದ್ರಿ ಒಂದು ಪ್ರಶ್ನೆ. ಮಕ್ಕಳಿಗೆ ಉತ್ತಮ ಸಂಸ್ಕಾರ, ಒಳ್ಳೆಯ ವಿಚಾರಗಳು, ಶರಣ ತತ್ವಗಳು, ಅಂದರೆ ಅವರ ಆದರ್ಶಪ್ರಾಯ ಜೀವನ ನೋಡಿ. ನೀವು ಹೇಳಿದ್ರಿ ಕಮರ್ಷಿಯಲ್ ಮೂವಿಗಳ ಮಧ್ಯದಲ್ಲಿ ನೀವು ಇದನ್ನು ಯಾಕೆ ಮಾಡಿದ್ರಿ, ಇದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರ ಅಂತ. ಅವರು ತನ್ನ ಮನಸ್ಸಾಕ್ಷಿಗೆ ಮತ್ತು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಏನಾದರೂ ಕೊಡಬೇಕು, ಸಂದೇಶ ಕೊಡಬೇಕು ಅಂಥ ಒಂದು ಚಿತ್ರ ಇದೆ. ಶರಣರ ಬದುಕು ಭಾಳ ಆದರ್ಶಪ್ರಾಯವಾದದ್ದು. ಆಮೇಲೆ ಮೊದಲ ವಚನಗಾರ್ತಿ, ಕವಿಯತ್ರಿ, ಆ ಮಕ್ಕಳಿಗೆ ಇನ್ಸ್ಪೈರ್ ಆಗುತ್ತೆ. ಅವು ಒಂದೊಂದು ವಚನಗಳಲ್ಲಿ ಜೀವನದ ಸಾರ ಅಡಗಿರುತ್ತೆ. ಆಮೇಲೆ ನಾವು ಈಗ ವಿವೇಕಾನಂದರು, ಬೇರೆಯವರು ಆದರ್ಶ ಪುರುಷರುಗಳ ಪೂಜೆ ಮಾಡ್ತೀವಿ, ಅವ್ರ ಬಗ್ಗೆ ತಿಳ್ಕೋಬೇಕು, ಓದಬೇಕು ಅಂತೀವಿ. ಈಗ ಎಷ್ಟು ಜನ ಓದ್ತಾ ಇದ್ದಾರೆ ಮೇಡಮ್ ಬುಕ್ಗಳನ್ನು? ಅಟ್ಲೀಸ್ಟ್ ಇವ್ರ ಬಗ್ಗೆ ಜೀವನ ಚರಿತ್ರೆ ಬುಕ್ ತೊಗೊಂಡು ಎಷ್ಟು ಮಂದಿ ಓದಿದಾರೋ ಗೊತ್ತಿಲ್ಲ. ಬಟ್ ಅವರಿಗೆ ವಿಜುವಲ್ ಆಗಿ, ಅಂದರೆ ಒಂದು ಸ್ಕ್ರೀನ್ ಮೇಲೆ ಒಂದು 2.5-3 ಗಂಟೆಯಲ್ಲಿ ಇಡೀ ಅವರ ಜೀವನ ಸಾರ ಇಡೀ ತೋರ್ಸೋಕೆ ಆಗಲ್ಲ. ಆದರೂ ಕೂಡ ಅವ್ರು ಹಿಂಗೆ ಬದುಕಿದ್ರು, ಹಿಂಗೆ ಬಾಳಿದ್ರು ಅನ್ನುವಂಥದ್ದನ್ನು ಭಾಳ ಅರ್ಥಪೂರ್ಣವಾಗಿ ತೋರಿಸಿದ್ದಾರೆ. ಸೊ ನನಗೆ ತುಂಬ ಖುಷಿ ಇದೆ ಈ ಒಂದು ದೊಡ್ಡ ದೊಡ್ಡ ಕಲಾವಿದರ ಜೊತೆಲಿ ನಾನು ಕೂಡ ಸ್ಕ್ರೀನ್ ಹಂಚ್ಕೊಂಡಿದ್ದೀನಿ ಅಂತ. ಜೊತೆಲಿ ನಮ್ಮವರು, ನಮ್ಮ ಬೀದರ್ನವರು ಕೂಡ ಇದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಪಾತ್ರಗಳು ಭಾಳ ಸೂಟೇಬಲ್. ನೀವು ಹೇಳ್ದಂಗೆ ನೀವು ನೋಡಿದ್ರೆ ಯಾವುದೇ ಆಡಿಷನ್ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಅಷ್ಟು ಪ್ರಖರವಾಗಿ ಮತ್ತು ನಿಖರವಾಗಿ ಇದನ್ನು ಸರ್ ಹೊರಗಡೆ ತಂದಿದ್ದಾರೆ ಎಲ್ಲರಿಂದ ಅಂತ ಹೇಳ್ಬೋದು. ಆಮೇಲೆ ನಾನು ಈ ಮೂಲಕ ಏನು ಕೇಳ್ಕೊಳ್ತೀನಿ ಅಂದರೆ, ನಮ್ಮ ಬೀದರ್ನವರು ಸರ್ ಹೇಳಿದ್ರು ಮುಂಚೆ ಬಸವಣ್ಣನವರ ಚಿತ್ರಗಳಾಗಲಿ ಯಾವುದಾದ್ರು ಚಿತ್ರಗಳಿಗೆ ಜನ ಎತ್ತಿನ ಬಂಡಿಲೆಲ್ಲ ಬಂದು ನೋಡ್ತಿದ್ರು ಅಂತ. ಇವಾಗ ಪ್ರತಿಯೊಬ್ಬರು ಮನೇಲಿ ಕಾರ್ ಇದೆ, ಗಾಡಿಗಳಿದೆ, ಆಟೋ ವ್ಯವಸ್ಥೆ ಎಲ್ಲವೂ ಇದೆ. ಈ ಸಲ ನನ್ನ ಒಂದು ಎಕ್ಸ್ಪೆಕ್ಟೇಷನ್, ನನ್ನ ಒಂದು ಕೋರಿಕೆ ಏನು ಅಂದರೆ, ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಇಂಥ ಒಂದು ಚಿತ್ರಗಳನ್ನು ತೋರಿಸ್ಬೇಕು. ನಮ್ಮ ಪರಂಪರೆ ಅಂದರೆ ನಮ್ಮ ಬುಡನ ನಾವು ಮರಿಬಾರ್ದು, ಅಂದರೆ ನಮ್ಮ ತಳಹದಿ, ನಾವು ಶರಣರ ನಾಡು. ಸೊ ಈ ಒಂದು ವಿಚಾರವಾಗಿ ಮಾಡಿರೋಂಥ ಚಿತ್ರ ಎಲ್ಲರ ಮನ ಮುಟ್ಟುತ್ತೆ ಮತ್ತು ಮನಸ್ಸಿಗೆ ಇಷ್ಟ ಆಗುವಂಥ ಚಿತ್ರ ಅಂತ ನಾನು ಹೇಳ್ಬೋದು. ಪರಿವಾರದೊಡನೆ ನೋಡುವಂಥ ಚಿತ್ರಗಳು ಇತ್ತೀಚೆಗೆ ಬರ್ತಾಯಿಲ್ಲ, ಅದು ನಿಮಗೂ ಗೊತ್ತು. ಸೊ ಹಿರಿಯರಿಂದ ಕಿರಿಯರವರೆಗೂ ಒಂದು 2-3 ವರ್ಷದ ಮಕ್ಕಳು ಹಿಡ್ಕೊಂಡು 100 ವರ್ಷದವರೆಗೂ ಇರೋರು ಎಲ್ಲರೂ ನೋಡ್ಬೋದು. ಮತ್ತು ಯಾವುದೇ ಜಾತಿ ಧರ್ಮ ಆಧಾರಿತ ಅಂತ ಹಂಗೇನಿಲ್ಲ. ಶರಣರು ನಡೆದು ಬಂದಂಥ ರೀತಿ ಇದು ಪ್ರತಿಯೊಬ್ಬರಿಗೂ ಒಂದು ಮಾದರಿಯಾಗುವಂಥ ಚಿತ್ರ ಅಂತ ನಾನು ಹೇಳ್ಬೋದು. ಸೊ ಇದಿಷ್ಟು ಕೂಡ ಇವತ್ತಿನ ಸಂಚಿಕೆ ವಿಶೇಷತೆಯಾಗಿತ್ತು. ಜಗನ್ಮಾತೆ ಅಕ್ಕ ಮಹಾದೇವಿ
ಚಲನಚಿತ್ರ ತಂಡದವರೊಂದಿಗೆ ಆಗಿತ್ತು. ಇಡೀ ಚಿತ್ರವನ್ನು 45 ದಿವಸಗಳು ಒಂದು 50 ದಿನಗಳೊಳಗಾಗಿ ಚಿತ್ರೀಕರಣ ಮಾಡಲಾಗಿದೆ. ಬಹುತೇಕ ಚಿತ್ರೀಕರಣವನ್ನು ಬೀದರ್ನ ಒಂದಿಷ್ಟು ಭಾಗಗಳನ್ನು ಚೂಸ್ ಮಾಡಿಬಿಟ್ಟು ಮಾಡಲಾಗಿದೆ. ಜೊತೆಗೆ 65 ಕಲಾವಿದರು ಮೇನ್ ಲೀಡಲ್ಲಿ ಇದ್ದರೆ ಇನ್ನಷ್ಟು 1,000ಕ್ಕೂ ಅಧಿಕ ಕಲಾವಿದರು ಕೂಡ ಈ ಒಂದು ಚಲನಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದಾರೆ. ಜೊತೆಗೆ ನಾಗರಾಜ್ ಜೋಗಿಯವರು ಕೂಡ ತಮ್ಮ ಅನುಭವ ಹಂಚಿಕೊಂಡಿದ್ರು. ಜೊತೆಗೆ BJ ವಿಷ್ಣುಕಾಂತ್ ಅವರು ಈ ಒಂದು ಚಿತ್ರದ ನಿರ್ಮಾಣ ಜೊತೆಗೆ ನಿರ್ದೇಶನ ಕೂಡ ಮಾಡಿದ್ದಾರೆ. ನಟರಾಗಿ ಕೂಡ ಒಂದು ಲೀಡ್ ರೋಲಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಸೊ ಇದಿಷ್ಟು ಕೂಡ ಚಿತ್ರೀಕರಣದ ಭಾಗವಾಗಿತ್ತು. ಜಗನ್ಮಾತೆ ಅಕ್ಕ ಮಹಾದೇವಿಯವರ ಬಗ್ಗೆ ಈಗಾಗಲೇ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಬಹಳಷ್ಟು ಜನರಿಗೆ ಗೊತ್ತಿರಬಹುದು. ಒಂದು ಮಹಿಳಾ ಕವಿಯತ್ರಿಯಾಗಿ ಮೊದಲ ಒಂದು ವಚನಗಳನ್ನು ಬರೆದಿರ್ತಕ್ಕಂಥ ಒಂದು ಅದೆಷ್ಟೋ ಆದರ್ಶ ಸಂದೇಶಗಳನ್ನು ತಮ್ಮ ವಚನಗಳ ಮೂಲಕ ಸಾರಿದ್ದಾರೆ. ಆ ಒಂದು ಥೀಮನ್ನು, ಒಂದು ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಥೀಮ್ ಈ ಒಂದು ಚಿತ್ರೀಕರಣ ಆಗಿದೆ. ಸೊ ಹಾಗಾಗಿ ಇಬ್ಬರು ಕೂಡ ಹೇಳಿದರು, BJ ವಿಷ್ಣುಕಾಂತ್ ಸರ್ ಆಗಿರ್ಬೋದು, ಜೊತೆಗೆ ನಾಗರಾಜ್ ಜೋಗಿ ಅವರು ಹೇಳಿದ ಹಾಗೆ ಈ ಒಂದು ಚಿತ್ರವನ್ನು ಚಿತ್ರಮಂದಿರದಲ್ಲಿ ಹೋಗಿ ಕುಟುಂಬ ಸಮೇತವಾಗಿ ಹೋಗಿ ನೋಡಬಹುದು. ಸೊ ಹಾಗಾಗಿ ಈ ಭಾಗದ ಜನರು ಆಗಿರ್ಬೋದು, ಜೊತೆಗೆ ಇಡೀ ಕರ್ನಾಟಕದಾದಂಥ ಎಲ್ಲ ಜನರು ಕೂಡ ಇನ್ನೇನು 2 ತಿಂಗಳಲ್ಲಿ ಸರ್ ಹೇಳಿದಾಗೆ 2 ತಿಂಗಳಲ್ಲಿ ರಿಲೀಸಿಗಿದೆ. ಈಗಾಗಲೇ ಚಿತ್ರೀಕರಣ ಹಂತ ಎಲ್ಲ ಮುಗಿದಿದೆ. ಚಿತ್ರದ ಒಂದು ನಿರ್ಮಾಣ ಕೂಡ ಮುಗಿಯೋ ಹಂತದಲ್ಲಿದೆ. ಇನ್ನೇನು 2 ತಿಂಗಳಲ್ಲಿ ರಿಲೀಸ್ ಆಗೋ ಹಂತದಲ್ಲಿದೆ. ಸೊ ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರ ಮಂದಿರಕ್ಕೆ ಹೋಗಿ ಈ ಒಂದು ಚಿತ್ರವನ್ನು ಬಹುಮುಖ್ಯವಾಗಿ ಯುವ ಪೀಳಿಗೆಗೆ ಈ ಒಂದು ಚಿತ್ರವನ್ನು ತೋರಿಸಿ ಎನ್ನುವಂಥದ್ದು, ಚಿತ್ರೀಕರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸುವ ಮೂಲಕ ಯಶಸ್ವಿನ ತಂದು ಕೊಡಬೇಕು ಎನ್ನುವಂಥದ್ದು BJ ವಿಷ್ಣುಕಾಂತ್ ಅವರು, ನಟ, ನಿರ್ಮಾಪಕ, ನಿರ್ದೇಶಕರು, ಇವರ ಜೊತೆಗೆ ಇದೇ ಚಿತ್ರದಲ್ಲಿ ಸಹ ನಟರಾಗಿ ನಟನೆಯನ್ನು ಮಾಡಿರ್ತಕ್ಕಂಥ ನಾಗರಾಜ್ ಜೋಗಿಯವರ ಮನವಿಯಾಗಿದೆ. ಇದಿಷ್ಟು ಕೂಡ ತೇಜಸ್ ನ್ಯೂಸ್ ವಾಹಿನಿ ಮೂಲಕ ಒಂದು ವಿಶೇಷ ಸಂಚಿಕೆ ಇದಾಗಿತ್ತು. ಸೊ ಇದಿಷ್ಟು ನಾನು ಸುಷ್ಮಿತಾ, ತೇಜಸ್ ನ್ಯೂಸಿಂದ. ಧನ್ಯವಾದ.